ವೆಲ್ಕಮ್ ಬ್ಯಾಕ್ ಎವ್ರಿವನ್. ಇವತ್ತಿನ ದಿನ ಎರಡನೇ ಟಾಪಿಕ್ ಇಲ್ಲೇನು ಕಾಣ್ತಿದೆಲ್ಲ ಇದನ್ನು ಮಾಡೋಣ. ದಟ್ ಈಸ್ ದ ಕ್ವಾಂಟಿಟಿ ಆಫ್ ವಾಟರ್. ಎಸ್ಟಿಮೇಟಿಂಗ್ ದ ಕ್ವಾಂಟಿಟಿ ಆಫ್ ವಾಟರ್ ಫಾರ್ ಅ ಟೌನ್ ಆರ್ ಅ ಸಿಟಿ ಕನ್ಸಿಡರಿಂಗ್ ವೇರಿಯಸ್ ಮಾಡಿಫೈಯಿಂಗ್ ಇನ್ಫ್ಲುಯೆನ್ಸಸ್ ಅಫೆಕ್ಟಿಂಗ್ ಕನ್ಸಂಪ್ಷನ್ ಪರ್ ಕ್ಯಾಪಿಟಾ ಅಂತ ಹೇಳಿದ್ದಾರೆ. ಇದನ್ನು ಆಲ್ರೆಡಿ ಕವರ್ ಮಾಡಿದ. ಇದರೊಳಗಡೆ ಏನು ಅಂತ ಇಂಪಾರ್ಟೆಂಟ್ ಅಥವಾ ಗೆಸ್ಟ್ ಅನ್ನೋದು ಏನಿಲ್ಲ ನಿಮ್ಗೆ ಆಲ್ರೆಡಿ. ಅಂದರೆ ಅವ್ರು ಏನು ಕೇಳ್ತಿದ್ದಾರೆ, ವಾಟರ್ ಸಪ್ಲೈ ಮಾಡಬೇಕಿತ್ತಂದರೆ ಯಾವ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗ್ತದ ಅಂತ ಕೇಳಿದ್ದಾರೆ. ಅವು ಯಾವಂತಂದರೆ ನಾವು ಒಂದು ಸತಿ ಹೇಳಿದ್ದೀನಿ. ಸೈಜ್ ಆಫ್ ದ ಸಿಟಿ, ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಡೌನ್. ಸೈಜ್ ಆಫ್ ದ ಸಿಟಿ, ಕ್ಲೈಮೆಟಿಕ್ ಕಂಡೀಷನ್, ಟೈಪ್ಸ್ ಆಫ್ ಗೆಂಟ್ರಿ ಆ್ಯಂಡ್ ಹ್ಯಾಬಿಟ್ಸ್, ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಆಕ್ಟಿವಿಟೀಸ್, ಕ್ವಾಲಿಟಿ ಆಫ್ ವಾಟರ್ ಸಪ್ಲೈ, pressure in the distribution system, development of sewage facilities and system of supply, cost of water, policy of metering. ಇಷ್ಟು ಇವು ಏನಂತಂದರೆ these are very important factors influencing the consumption per capita. Okay, this is covered now. Coming to this part, estimating the quantity of water available from various from source. Surface water from the rainfall and catchments and underground water by pumping and other methods. Source of water, impending and perennial streams, artesian wells, shallow wells, deep wells, infiltration galleries. ಇವಿಷ್ಟನ್ನು ಈ ವಿಡಿಯೋದೊಳಗೆ ನೋಡಲಿಕ್ಕೆ ಟ್ರೈ ಮಾಡೋಣ. ಅಕಸ್ಮಾತ್ ಇದು 1 hour ಜಾಸ್ತಿ ಆಯಿತು ಅಂತಂದರೆ ಸೆಕೆಂಡ್ ವಿಡಿಯೋ ಮಾಡೋಣ. ಓಕೆನಾ? ಎಸ್, ವಿಲ್ ಬಿಗಿನ್. ಹೆಡ್ಡಿಂಗ್ ಏನಂತಂದರೆ ಟೈಪ್ಸ್ ಆಫ್ ಸೋರ್ಸಸ್. ಏನಿದೆ? ಟೈಪ್ಸ್ ಆಫ್ ಸೋರ್ಸಸ್. ಇಲ್ಲಿ ಸೋರ್ಸ್ ಅಂದರೆ ಏನು, ದ ಮೀನಿಂಗ್ ಏನಪ್ಪ ಅಂದರೆ, ಇಲ್ಲಿ ಒಂದು ಊರದ ಅಂತ ತಿಳ್ಕೊಳ್ರಿ. ಈ ಊರಿಗೆ ನಮ್ಗೆ ವಾಟರ್ ಸಪ್ಲೈ ಮಾಡಬೇಕಾಗ್ಯದ. ಇಲ್ಲಿ ವಾಟರ್ ಸಪ್ಲೈ ಮಾಡಬೇಕಾದ್ರೆ ಎಲ್ಲಿಂದ ನೀವು ತರ್ತೀರಿ ಅದು ಸೋರ್ಸ್ ಆಗ್ತದೆ. ಸೋರ್ಸ್ ಏನೇನಿರ್ಬೋದು, ಎಲ್ಲಿಂದ ನೀವು ನೀರು ಸಪ್ಲೈ ಮಾಡ್ತೀರಿ ಅಂದರೆ, ಒಂದು ಡ್ಯಾಮ್ ಅದ ಅಂತ ತಿಳ್ಕೊಳ್ಳಿ. ಆ ಡ್ಯಾಮಿಂದ ವಾಟರ್ ಸಪ್ಲೈ ಮಾಡ್ಬೋದು. ರಿವರಿಂದ ಡೈರೆಕ್ಟ್ ವಾಟರ್ ಸಪ್ಲೈ ಮಾಡ್ಬೋದು. ರಿವರ್ಲಿಂದ ಒಂದು ಸಣ್ಣದೊಂದು ಸ್ಟ್ರೀಮ್ ಬಂದಿರ್ತದೆ, ಆ ಸ್ಟ್ರೀಮ್ಲಿಂದ ವಾಟರ್ ಸಪ್ಲೈ ಮಾಡ್ಬೋದು. ಅಥವಾ ರಿವರ್ ಈ ಡ್ಯಾಮ್ ಕಟ್ಟಿ ಮುಂದೆ ಕೆನಲ್ ಬಿಟ್ಟಿರ್ತಾರೆ, ಆ ಕೆನಲ್ಲಿಂದ ವಾಟರ್ ಸಪ್ಲೈ ಮಾಡ್ಬೋದು. ಅರ್ಥ? ಹಿಂಗೆ ಡೈರೆಕ್ಟ್ ಡ್ಯಾಮ್ಲಿಂದ ಸಪ್ಲೈ ಮಾಡ್ಬೋದು, ಕೆನಲಿಂದನೂ ಸಪ್ಲೈ ಮಾಡ್ಬೋದು. ಅಥವಾ ನಿಮ್ಮ ಊರಲ್ಲಿ ಒಂದು ಸಣ್ಣದೊಂದು ಲೇಕ್ ಅದ, ಆ ಲೇಕ್ಲಿಂದ ನಿಮ್ಗೆ ಅಲ್ಲಿ ಒಂದು ಇಂಟೆಕ್ ಸ್ಟ್ರಕ್ಚರ್ಸ್ ಮಾಡಿ ಸಪ್ಲೈ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಊರಲ್ಲಿ ಒಂದು ಬೋರ್ವೆಲ್ ಹಾಕಿದ್ದಾರೆ, ಆ ಬೋರ್ವೆಲ್ಲಲ್ಲಿ ಚೆನ್ನಾಗಿ ಈಲ್ಡ್ ಬರ್ತಿತ್ತಂದ್ರೆ ಅದರಿಂದ ಸಪ್ಲೈ ಮಾಡ್ಬೋದು. ನಿಮ್ಮ ಊರಲ್ಲಿ ಒಂದು ದೊಡ್ಡ ಗುಡ್ಡ ಅದ, ಗುಡ್ಡದ ಮೇಲ್ಗಡೆ ಒಂದು ಹಿಂಗೆ ಕಾರಂಜಿ ಬರ್ತಾ ಇದೆ, ಅದು ಕಂಟಿನ್ಯೂಸ್ಲಿ ಇರ್ತದೆ. ಅದು ಹೆಂಗೆ ಬರ್ತದೆ ಗೊತ್ತಿಲ್ಲ, ಕಂಟಿನ್ಯೂಸ್ಲಿ ಅದ. ಇದನ್ನು ನೀವು ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಂಡು ಸಪ್ಲೈ ಮಾಡ್ಬೋದು. ಅರ್ಥಾಯ್ತಾ? ಇಲ್ಲ ಅಂತಂದ್ರೆ ನಿಮ್ಮ ಊರಲ್ಲಿ ಒಂದು ಚಲೋದೊಂದು ಜಾಗ ನೋಡಿಕೊಂಡು ಅಲ್ಲಿ ಒಂದು ದೊಡ್ಡದೊಂದು ಬಾವಿ ತೋಡ್ರಿ. ಬಾವಿ ತೋಡಿದಾಗ ಅಲ್ಲಿ ಗ್ರೌಂಡ್ ವಾಟರ್ ಬರ್ತಾವೆ, ಆ ನೀರನ್ನು ನೀವು ಊರಿಗೆ ಸಪ್ಲೈ ಮಾಡ್ಬೋದು. ಈ ರೀತಿ ಅನೇಕ ರೀತಿಯ ಸೋರ್ಸಸ್ಗಳು ಇರ್ತವೆ. ಈ ಎಲ್ಲ ಸೋರ್ಸಸ್ಗಳನ್ನು ಚೆನ್ನಾಗಿ ಡಿವೈಡ್ ಮಾಡಿ ಹೇಳ್ಬೇಕಂದ್ರೆ, ದ ಫಸ್ಟ್ ಒನ್ ಏನಂತಾರೆ ಅದಕ್ಕೆ ಸರ್ಫೇಸ್ ಸೋರ್ಸಸ್ ಅಂತ ಒಂದು ಬರ್ತದೆ. ಇನ್ನು ಒಂದು ಸಬ್ ಸರ್ಫೇಸ್ ಅಂತ ಬರ್ತದೆ. ಸಬ್ ಸರ್ಫೇಸ್ ಸೋರ್ಸಸ್. ಓಕೆನಾ? ಫಸ್ಟ್ ಇದಷ್ಟರ ಬಗ್ಗೆ ಬರ್ಕೊಂಡು ಬಿಡೋಣ. ಒಂದನೇದ್ದು ಏನಂತ ಹೇಳಿದ್ದೆ? ಸರ್ಫೇಸ್ ಸೋರ್ಸಸ್ ಅಂತ ಹೇಳಿದೆ. ಸರ್ಫೇಸ್ ಸೋರ್ಸಸ್ಸಲ್ಲಿ ಯಾವ್ಯಾವ ಬರ್ತವೆ? ಸರ್ಫೇಸ್ ಅಂದರೆ ಯಾವ್ದ್ರದ್ದು ಸರ್ಫೇಸ್ ಅಂದರೆ ಅರ್ತ್ ಸರ್ಫೇಸ್. ಇದೊಂದು ಅರ್ತ್ ಅಂತ ತಿಳ್ಕೊಳ್ರಿ. ಅರ್ತ್ ಸರ್ಫೇಸ್ ಮೇಲೆ ನೀರು ಯಾವ್ದಿರ್ತದಲ್ಲ ಅಂಥ ಸೋರ್ಸಸ್ಗಳಿಗೆ ಸರ್ಫೇಸ್ ಸೋರ್ಸ್ ಅಂತ ಕರೀತಾರೆ. ಒಂದನೇ ಎಕ್ಸಾಂಪಲ್ ಲೇಕ್ಸ್ ಆ್ಯಂಡ್ ಪಾಂಡ್ಸ್. ಲೇಕ್ಸ್ ಆ್ಯಂಡ್ ಪಾಂಡ್ಸ್ ಇವತ್ತು ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತಂದ್ರೆ, ನಿಂತ ನೀರು ಇದು ಹರಿಯುವ ನೀರಲ್ಲ. ಮಳೆ ಬಂದಾಗ ನಿಂತಿರ್ತಕ್ಕಂಥ ನೀರು ಅಲ್ಲೇ ನಿಂತು ಬಿಟ್ಟಿರ್ತದ. ದಟ್ ಈಸ್ ದ ಲೇಕ್ಸ್ ಆ್ಯಂಡ್ ಪಾಂಡ್ಸ್. ನೆಕ್ಸ್ಟ್ ಬರ್ತದ ಸ್ಟ್ರೀಮ್ಸ್ ಆ್ಯಂಡ್ ರಿವರ್ಸ್, ಅಥವಾ ರಿವರ್ಸ್ ಆ್ಯಂಡ್ ಸ್ಟ್ರೀಮ್ಸ್ ಅಂತಾರೆ. ರಿವರ್ಸ್ ಆ್ಯಂಡ್ ಸ್ಟ್ರೀಮ್ಸ್. ಓಕೆ, ರಿವರ್ಸ್ ಅಂತಂದ್ರೆ ಏನು? ನದಿಗಳು. ಇದು ಸ್ಟ್ರೀಮ್ಸ್ ಅಂದರೆ ಹಳ್ಳಗಳು. ನದಿಗಳದ್ದು ಸಬ್ ಬ್ರ್ಯಾಂಚ್ ಹಳ್ಳ ಇರ್ಬೋದು, ಅಥವಾ ಹಳ್ಳಗಳು ಕೂಡಿ ರಿವರ್ ಆಗಿರ್ಬೋದು. ಅರ್ಥಾಯ್ತಾ? ನೆಕ್ಸ್ಟ್ ಸ್ಟೋರೇಜ್ ರಿಸರ್ವಾಯರ್ಸ್. ಮೂರನೇದು ಬರ್ತದ ಸ್ಟೋರೇಜ್ ರಿಸರ್ವಾಯರ್ಸ್. ಸ್ಟೋರೇಜ್ ರಿಸರ್ವಾಯರ್ಸ್ ಅಂತಂದರೆ ಡ್ಯಾಮ್ಸ್ ಬರ್ಬೋದು. ಡ್ಯಾಮ್ಸ್ ಒಳಗಡೆ ಸಣ್ಣ ಡ್ಯಾಮ್ಸ್, ದೊಡ್ಡ ಡ್ಯಾಮ್ಸ್ ಎಲ್ಲ. ಓಕೆ, ಅದಕ್ಕೆ ಡ್ಯಾಮ್ಸಿಗೆ ಅವರು ಹಂಗೆ ಕರೀತಾರೆ. ನೆಕ್ಸ್ಟ್ ಇನ್ನೊಂದು ನಾಲ್ಕನೇದು ಏನಂದ್ರೆ ಓಷಿಯನ್. ಬಟ್ ಓಷಿಯನ್ ವಾಟರ್ ಅದನ್ನ ಫಿಲ್ಟರ್ ಮಾಡಿ ಸಪ್ಲೈ ಮಾಡ್ಬೋದು. ಈಗ ನವೇಡೇಸ್ ಬೇರೆ ಬೇರೆ ಕಂಟ್ರಿ ಒಳಗಡೆ ಇದು ಮಾಡ್ತಿದ್ದಾರೆ. ಅರ್ಥಾಯ್ತಾ? ಹಾಗಾಗಿ ಓಷನ್ ಈಸ್ ಆಲ್ಸೋ ಅ ಸೋರ್ಸ್ ಆಫ್ ವಾಟರ್. ಇವು ಏನಪ್ಪ ಅಂದರೆ ಇವು ಸರ್ಫೇಸ್ ಅಲ್ಲಿ ಸಿಗ್ತಕ್ಕಂಥ ಸೋರ್ಸಸ್ಗಳು.
ಇವೆಲ್ಲ ಏನಿವು ಸರ್ಫೇಸ್ ಸೋರ್ಸಸ್ಗಳು. ಹಂಗೆ ಸಬ್ ಸರ್ಫೇಸ್ ಅಂತಂದ್ರೆ ಸಬ್ ಅಂತಂದ್ರೆ ಒಳಗಡೆ, ಸಬ್ ಸರ್ಫೇಸ್ ಅಂತಂದ್ರೆ ಸರ್ಫೇಸಿನ ಕೆಳಗಡೆ ಇರ್ತಕ್ಕಂಥದ್ದಕ್ಕೆ ಸಬ್ ಸರ್ಫೇಸ್ ಅಂತಾರೆ. ಇನ್ಸ್ಪೆಕ್ಟರ್ ಅಂತ ಗೊತ್ತೈತಿ, ಇನ್ಸ್ಪೆಕ್ಟರ್ ಅಂತ ಒಬ್ಬ ಇರ್ತಾನೆ, ಅವನ ಕೈ ಕೆಳಗೆ ಕೆಲಸ ಮಾಡೋನಿಗೆ ಸಬ್ ಇನ್ಸ್ಪೆಕ್ಟರ್ ಅಂತಾರೆ. ಸಬ್ ಇನ್ಸ್ಪೆಕ್ಟರ್ ಅಂತಾರೆ. ಅಂದ್ರೆ ಈ ಸಬ್ ಅಂತಂದ್ರೆ ಏನು, ಕೆಳಗ ಅಂತ ಅರ್ಥ. ಹಾಗೆ ಸರ್ಫೇಸ್ ಅಂತ ಐತಿ, ಸಬ್ ಸರ್ಫೇಸ್ ಅಂದ್ರೆ ಸರ್ಫೇಸ್ ಕೆಳಗಡೆ ನೀರು ಇರ್ತದೆ. ಹಿಂಗೊಂದು ಗ್ರೌಂಡ್ ಇತ್ತು ಅಂತಂದ್ರೆ, ಇದು ಅರ್ತ್ ಇತ್ತು ಅಂತಂದ್ರೆ ಇದು ಸರ್ಫೇಸ್, ಇದು ಹೌದಾ, ಇದು ಸರ್ಫೇಸ್. ಈ ವಾಟರ್ ಏನಾದರೂ ಇಲ್ಲಿ ಒಳಗಡೆ ಇತ್ತು ಅಂದರೆ ಇದು ಸಬ್ ಸರ್ಫೇಸ್ ವಾಟರ್. ವಾಟರ್ ಮ್ಯಾಲೆ ಇತ್ತು ಅಂದರೆ ಇದು ಸರ್ಫೇಸ್ ವಾಟರ್. ಸಬ್ ಸರ್ಫೇಸ್ ವಾಟರ್ ಒಳಗಡೆ ಏನೇನು ಬರ್ತಾವೆ ಅಂತಂದರೆ ಬರ್ಕೊಡ್ರಿ. ಒಂದನೇದು ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್, ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್. ಓಕೆ, ಇದನ್ನ ಏನಂತ ಆಮೇಲೆ ನೋಡೋಣ ಚೆನ್ನಾಗಿ. ಎರಡನೇದು ಇನ್ಫಿಲ್ಟ್ರೇಷನ್ ವೆಲ್ಸ್. ಮೂರನೇದು ಸ್ಪ್ರಿಂಗ್ಸ್ ಅಂದರೆ ಕಾರಂಜಿಗಳು, ಸ್ಪ್ರಿಂಗ್ಸ್. ನಾಲ್ಕನೇದು ವೆಲ್ಸ್ ಆ್ಯಂಡ್ ಟ್ಯೂಬ್ವೆಲ್ಸ್, ಬಾವಿಗಳು ಮತ್ತು ಕೊಳವೆ ಬಾವಿಗಳು, ಟ್ಯೂಬ್ವೆಲ್ಸ್. ಓಕೆನಾ. ಇವು ನಾಲ್ಕು ಏನಂತಂದ್ರೆ ಸಬ್ ಸರ್ಫೇಸ್ ಸೋರ್ಸ್ ಆಫ್ ವಾಟರ್. ಆಮೇಲೆ ಹಿಂದ್ಗಡೆ ಸ್ಲೈಡ್ ಒಳಗಿರ್ತಕ್ಕಂಥ ನಾಲ್ಕು ಯಾವ ಅಂದರೆ ಸರ್ಫೇಸ್ ಸೋರ್ಸ್ ಆಫ್ ವಾಟರ್. ಈಗ ಒಂದೊಂದನ್ನು ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡೋಣ. ಫಸ್ಟ್ ಹೆಡಿಂಗ್ ಏನಂದರೆ ಸರ್ಫೇಸ್ ಸೋರ್ಸಸ್. ಇಲ್ಲಿ ನೋಡಿ, ಈಗ ನಾವು ಇವತ್ತಿನ ದಿನದ ವಿಡಿಯೋ ಏನದಲ್ಲ ಇದು ಕಂಪ್ಲೀಟ್ಲಿ ಥಿಯರಿ ಅದ. ಇಲ್ಲಿ ಕಾನ್ಸೆಪ್ಟ್ ಇಲ್ಲ, ಅದು ಹಂಗಾತು ಬೆಂಡಿಂಗ್ ಮೂಮೆಂಟು, ಹಿಂಗೆ ಬೆಂಡ್ ಆಯ್ತು ಹಂಗೆ ಬೆಂಡ್ ಆಯ್ತು ಈ ಈಕ್ವೇಷನ್ ಈ ಮ್ಯಾಥಮೆಟಿಕ್ಸ್ ಅಂತ ಇರಂಗಿಲ್ಲ. ಇಲ್ಲಿ ಪ್ರತಿಯೊಂದನ್ನು ನಾನು ಏನು ಹೇಳ್ತೀನಲ್ಲ ಬಾಯಿಲೆ ಅದನ್ನು ಬರೀಲಿಲ್ಲ ಅಂದ್ರೂ ಕೂಡ, ಬರೆದಿದ್ದೇನೆ ಬರ್ಕೋಬೇಕಂತೇನಿಲ್ಲ, ನಾ ಹೇಳಿದ್ದನ್ನು ಕೂಡ ಕೆಲವೊಮ್ಮೆ ನೀವು ನೋಟ್ ಮಾಡ್ಕೊಂಡು ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಥಿಯರಿ ಅಂತಂದ್ರೆ ಒಂದು ಸಣ್ಣ ಪಾಯಿಂಟನ್ನು ಬಿಡೋಕೆ ಬರಂಗಿಲ್ಲ. ಅರ್ಥ? ಫಸ್ಟ್ ನೋಡಿ ಪಾಂಡ್ಸ್. ಇದು ನಾ ಹೇಳ್ತಾ ಹೋದ್ರೆ ನಿಮ್ಗೆ ಅದು ಹರಿಕತೆ ಕೇಳ್ದಂಗೆ ಆಗ್ತದ. ಆಮೇಲೆ ಅದು ಈಸಿ ಅನ್ಸುತ್ತೆ, ಇವೆಲ್ಲ ಗೊತ್ತದ ವಾಲ್ಡ್ ಸರ್ ಅಂತ ಅನ್ಸುತ್ತೆ. ಬಟ್ 4 ಆಪ್ಷನ್ ಕೊಟ್ಟಾಗ ಅವು ಕಾಡ್ತಾವೆ. ದೇರ್ ಫೋರ್ ವಿ ನೀಡ್ ಟು ಬಿ ವೆರಿ ಕ್ಲಿಯರ್ ಅಬೌಟ್ ದ ಕಾನ್ಸೆಪ್ಟ್ಸ್ ಆಫ್ ಪಾಂಡ್ಸ್ ಆ್ಯಂಡ್ ಲೇಕ್ಸ್. ಸಿ ಇಯರ್, ಲೇಕ್ ಮತ್ತು ಪಾಂಡ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ, ನೋಡಿದಿರಿ ಕೂಡ. ಬಟ್ ಇದಕ್ಕೆ ಡೆಫಿನಿಷನ್ ಏನು ಹೇಳ್ತದ ಅಂತಂದ್ರೆ, ಆ ಡೆಫಿನಿಷನ್ ಹೆಂಗಾರ ಇರಲದು, ಯಾವ ರೀತಿಯಾರ ಯಾವ್ದಾರ ಲ್ಯಾಂಗ್ವೇಜ್ ಒಳಗೆ ಬರೀಲಿ, ಬಟ್ ಅದರೊಳಗಡೆ ಕೆಲವು ಟರ್ಮ್ಸ್ ಭಾಳ ಇಂಪಾರ್ಟೆಂಟ್. ಒಂದು ನ್ಯಾಚುರಲ್ ಅಂತಕ್ಕಂಥ ಒಂದು ಟರ್ಮ್ ಭಾಳ ಇಂಪಾರ್ಟೆಂಟ್. ಎರಡನೇದು ಡಿಪ್ರೆಷನ್ ಅಂತಕ್ಕಂಥದ್ದು, ನ್ಯಾಚುರಲ್ ಅನ್ನೋದು ಒಂದು ಇಂಪಾರ್ಟೆಂಟ್, ಮತ್ತು ಡಿಪ್ರೆಷನ್ ಅನ್ನೋದು ಒಂದು ಇಂಪಾರ್ಟೆಂಟ್. ನ್ಯಾಚುರಲ್ ಅಂತಂದ್ರೆ ಲೇಕ್ಸ್ ಮತ್ತು ಪಾಂಡ್ಸ್ ಮ್ಯಾನ್ಮೇಡ್ ಇರಂಗಿಲ್ಲ. ಮ್ಯಾನ್ಮೇಡ್ ಲೇಕ್ಸ್ ಇರ್ತಾವಲ್ಲ, ಅವ್ನು ಮ್ಯಾನ್ಮೇಡ್ ಮಾಡಂಗಿಲ್ಲ. ಈಗ ನಿಮ್ಮ ಹೊಲದಲ್ಲೇ ಎಲ್ಲ ಸ್ವಲ್ಪ ಹಿಂಗೆ ಡಿಪ್ರೆಷನ್ ಮಾಡಿಕೊಂಡು ಹಿಂಗೆ ಮಾಡ್ಕೊಳ್ತೀರಿ, ಅವಲ್ಲ ನಾವು ಮಾತಾಡೋದು. ಇಲ್ಲಿ ನಾವು ಇಲ್ಲಿ ಮಾತಾಡ್ತಕ್ಕಂಥದ್ದು ಅಂದ್ರೆ ನ್ಯಾಚುರಲಿ ಇರಬೇಕು ಮತ್ತು ಲಾರ್ಜ್ ಸೈಜ್ ಡಿಪ್ರೆಷನ್ ಇರಬೇಕು. ಹೌದಾ? ಹಿಂಗೊಂದು ನೆಲ ಅದ ಅಂತಂದ್ರೆ ಆ ನೆಲದಲ್ಲಿ ಸ್ವಲ್ಪ ಲಾರ್ಜ್ ಸೈಜ್ ಡಿಪ್ರೆಷನ್ ಇತ್ತು ಅಂತಂದ್ರೆ ಇಲ್ಲಿ ನೀರು ಕಲೆಕ್ಟ್ ಆಗ್ತದೆ. ನೀರು ಹೆಂಗೆ ಕಲೆಕ್ಟ್ ಆಗ್ತದೆ ಆಮೇಲೆ ನೋಡೋಣ. ಇಲ್ಲಿ ನೀರು ಕಲೆಕ್ಟ್ ಆಯಿತು ಅಂತಂದ್ರೆ ಇದಕ್ಕೇನಂತಾರೆ ಲೇಕ್ ಅಂತಾರೆ. ಅಂದ್ರೆ ಒಂದನೇ ವರ್ಡ್ ನ್ಯಾಚುರಲ್, ಎರಡನೇ ವರ್ಡ್ ಡಿಪ್ರೆಷನ್. ಇವೆರಡು ಇತ್ತಂದ್ರೆ ದಟ್ ಈಸ್ ದ ಡೆಫಿನಿಷನ್ ಆಫ್ ಪಾಂಡ್ಸ್ ಆ್ಯಂಡ್ ಲೇಕ್ಸ್. ಈಗ ಪಾಂಡ್ ಮತ್ತು ಲೇಕಿಗೆ ಡಿಫ್ರೆನ್ಸ್ ಏನು? ಪಾಂಡ್ ಮತ್ತು ಲೇಕ್ಸಿಗೆ ಡಿಫ್ರೆನ್ಸ್ ಏನು? ದೆನ್ ಪಾಂಡ್ ಅಂತಂದ್ರೆ ಸ್ಮಾಲ್ ಡಿಪ್ರೆಷನ್ ಇರ್ತದೆ, ಮತ್ತು ಲೇಕ್ ಅಂತಂದ್ರೆ ಲಾರ್ಜ್ ಡಿಪ್ರೆಷನ್ ಇರ್ತದೆ. ಓಕೆ, ಲಾರ್ಜ್ ಡಿಪ್ರೆಷನ್. ಈ ಸ್ಮಾಲ್ ಮತ್ತು ಲಾರ್ಜಿಗೆ ಎಲ್ಲೂ ಯಾವುದೇ ರೀತಿಯ ಡೆಫಿನೇಷನ್ ಇಲ್ಲ. ಅಂದರೆ ಇಷ್ಟು ಸೈಜ್ ಇತ್ತಂದ್ರೆ ಸ್ಮಾಲ್, ಇಷ್ಟು ಸೈಜ್ ಇತ್ತು ಲಾರ್ಜ್ ಅಂತೇನು ಇರಂಗಿಲ್ಲ. ಜಸ್ಟ್ ಪಾಂಡ್ಸ್ ಆರ್ ಸ್ಮಾಲರ್ ದೆನ್ ದ ಲೇಕ್ಸ್. ನೆಕ್ಸ್ಟ್, ಕಲೆಕ್ಷನ್ ಆಫ್ ವಾಟರ್. ಇಲ್ಲೇನು ಬೇಕೀಗ, ಈ ಲೇಕ್ ಅಥವಾ ಪಾಂಡ್ಸ್ ಒಳಗಡೆ ನೀರು ಹೆಂಗೆ ಕಲೆಕ್ಟ್ ಆಗ್ತದೆ? ಒಂದನೇ ವೇ ಅಂತಂದ್ರೆ ರೈನ್ಫಾಲಿಂದ ಆಗ್ತದೆ. ರೈನ್ಫಾಲ್ ಎಲ್ಲಿ ಆಗ್ತದ? ಇದರೊಳಗೆ 2 ರೀಸನ್ಸ್ ಬರ್ತವೆ. ರೈನ್ಫಾಲ್ ಆ ಲೇಕ್ ಇರೋ ಜಾಗದೊಳಗನೆ ಆಗಿರ್ಬೋದು, ಅಲ್ಲೇ ಅಂದ್ರೆ ಜಸ್ಟ್ ಅಬೋವ್ ದ ಲೇಕ್, ಹೌದಾ, ಅಥವಾ ಜಸ್ಟ್ ಇನ್ ದ ವಿಸಿನಿಟಿ ಆಫ್ ಏನದು ಲೇಕ್. ರೈನ್ಫಾಲ್ ವಾಟರ್ ಕಲೆಕ್ಟೆಡ್ ಇನ್ ದ ಲೇಕ್ ಆ್ಯಂಡ್ ರೈನ್ಫಾಲ್ ವಿಲ್ ಹ್ಯಾಪನ್ ಜಸ್ಟ್ ವಿಸಿನಿಟಿ ಆಫ್ ದ ಲೇಕ್ ಅಂತ ಅಲ್ಲೆಲ್ಲೇ ಆಗ್ತದೆ. ಇನ್ನೊಂದು ಕಡೆಗೆ ಏನಂದ್ರೆ ಇಲ್ಲಿ ಲೇಕ್ ಅದ, ಇಲ್ಲಿ ಮಳೆ ಆಗಂಗಿಲ್ಲ, ಯಾವುದೋ ಒಂದು ಏರಿಯಾದೊಳಗೆ ಮಳೆ ಆಗ್ತದೆ. ಅಲ್ಲಿಂದ ಏನಾಗ್ತದೆ ಅಂದ್ರೆ ಸ್ಟ್ರೀಮ್ಸ್ ಆಗ್ಯಾರ ಬರ್ತದ, ಸ್ಟ್ರೀಮ್ಸ್ ಮೂಲಕ ಆದ್ರೂ ಬರ್ತದ. ಎರಡನೇದು ಏನಾಗ್ಬೋದು ಅಂತಂದ್ರೆ ಅಂಡರ್ ಗ್ರೌಂಡ್, ಅಂದ್ರೆ ಕೆಳಗಡೆಯಿಂದ ನೀರು ಕೂಡ ಬರ್ಬೋದು. ಅರ್ಥಾಯ್ತಾ? ಇಲ್ಲಿಂದ ನೀರು ಕೂಡ ಬರ್ಬೋದು. ದೇರ್ ಫೋರ್ ಕಲೆಕ್ಷನ್ ಆಫ್ ವಾಟರ್ ಅಂತಂದ್ರೆ
rainfall ಅನ್ನೇ ಮೇನ್. Rainfall is the main reason ಅಥವಾ ಮೇನ್ ಸೋರ್ಸ್ ಫಾರ್ ದ ಲೇಕ್ಸ್ ಅಂಡ್ ಪಾಂಡ್ಸ್. ಅಂಡ್ ಅದರೊಳಗಡೆ ಫಸ್ಟ್ ಏನಂತಂದ್ರೆ rain may happen on the collection of water from the rain which happened just vicinity of the lake. And the second one ಏನಂದ್ರೆ collection of water into the lakes in the by the stream, okay, or by the catchment area. And the third one ಏನಂತಂದ್ರೆ collection of water into the lake by underground passage, okay, by underground. ಅದಕ್ಕೆ ನೀವು ಸ್ಪ್ರಿಂಗ್ಸ್ ಅಂತ ಕರಿಬೋದು, ಸ್ಪ್ರಿಂಗ್ಸ್ ಅಂತ ಕರಿಬೋದು. ಅಂದರೆ ಕೆಳಗಡೆ ನೀರಿಂದ ಏನಿರುತ್ತೆ ಅಂದ್ರೆ ಸ್ಪ್ರಿಂಗ್ಸ್ ಅಂತ ಕರಿಬೋದು. ಈ ರೀತಿ ಏನಾಗ್ತದೆ, ಇದು ಕಲೆಕ್ಷನ್ ಆಫ್ ವಾಟರ್. ಓಕೆನಾ. ನೆಕ್ಸ್ಟ್ ಹೆಡಿಂಗ್ ಏನಂದ್ರೆ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು. ಈಗ ನೆಕ್ಸ್ಟ್ ಏನು ಮಾತಾಡಬೇಕು, ಕ್ವಾಲಿಟಿ ಬಗ್ಗೆ ಮಾತಾಡಬೇಕು. ಕಂಪೇರ್ ಟು ಅದರ್ ಸೋರ್ಸಸ್, ಫಸ್ಟ್ ಪಾಯಿಂಟ್ ಏನು ಹೇಳ್ರಿ, ಕಂಪೇರ್ ಟು ಅದರ್ ಸೋರ್ಸಸ್ ಲೇಕ್ಸ್ ಆ್ಯಂಡ್ ಪಾಂಡ್ಸ್ ಆರ್ ಪ್ಯೂರರ್. ಇವು ಪ್ಯೂರ್ ಇರ್ತದೆ. ಲೇಕ್ಸ್ ಆ್ಯಂಡ್ ಪಾಂಡ್ಸ್ ಏನಿರ್ತಾವ ಪ್ಯೂರ್ ಇರ್ತಾವೆ. ಇದಕ್ಕೊಂದು ಕಂಡೀಷನ್ ಅದ, ಏನಂತಂದ್ರೆ ಓಲ್ಡ್ ಲೇಕ್ಸ್ ಆ್ಯಂಡ್ ಪಾಂಡ್ಸ್ ಆರ್ ಪ್ಯೂರರ್, ಮತ್ತೆ ಪ್ಯೂರರ್ ದ್ಯಾನ್ ನ್ಯೂ ಲೇಕ್ಸ್ ಆ್ಯಂಡ್ ಪಾಂಡ್ಸ್. ಹಳೆ ಕೆರೆ ಅಥವಾ ಹಳೆ ಹೊಂಡ ಇತ್ತು ಅಂದ್ರೆ ಅದು ಹೊಸ ಹೊಂಡಕ್ಕಿಂತನೂ ಕೂಡ ಜಾಸ್ತಿ ಪ್ಯೂರ್ ಆಗಿ ಇರ್ತದ ಅಂತ ಪ್ಯೂರಿಟಿ ಬಗ್ಗೆ ಹೇಳ್ತಿದ್ದಾರೆ. ಮೂರನೇ ಪಾಯಿಂಟ್ ಏನಂದ್ರೆ ಇದರೊಳಗಡೆ ಪ್ಯೂರಿಟಿ ಅಂತ ಹೆಂಗೆ ಹೇಳ್ತಾರಪ್ಪ, ಈ ಪ್ಯೂರಿಟಿ ಒಳಗಡೆ ನಾವೇನು ಮಾಡೋಣ, ಒಂದು ಮೆರಿಟ್ ಬರ್ಕೊಳ್ಳೋಣ. ಪ್ಯೂರಿಟಿ ಒಳಗಡೆ ಏನು ಮೆರಿಟ್ ಅದ ಅಂತಂದ್ರೆ, ಇಲ್ಲಿ ವಾಟರ್ ಸೆಲ್ಫ್ ಪ್ಯೂರಿಫಿಕೇಶನ್ ಆಗ್ತದೆ. ಸೆಲ್ಫ್ ಪ್ಯೂರಿಫಿಕೇಶನ್ ಅಂದ್ರೆ ಏನು ಅಂತಂದ್ರೆ, ಈಗ ಆಕಳದ ಸೆಗಣಿ ಇರ್ತದ ಅಂತ ತಿಳ್ಕೊರಿ. ಸೆಗಣಿ ಫಸ್ಟ್ ಸ್ಮೆಲ್ ಇರ್ತೈತೆ, ಅದನ್ನ ನೀವು ಇದ್ರೊಳಗೆ ಇಟ್ಟ ಮೇಲೆ ಏನಾಗ್ತದ, ಒಂದು ಗಾಳಿಗೆ ಬಿಟ್ಟಾಗ ಅದ್ರೊಳಗೆ ಇರ್ತಕ್ಕಂಥದ್ದು ಎಲ್ಲ ಸ್ಮೆಲ್ ಹೋಗಿ ಇದೇನದ ಕುಳ್ಳು ಅಂತಾರೆ. ಈ ಕಡೆ ಉತ್ತರ ಕರ್ನಾಟಕದೊಳಗೆ ಇದಕ್ಕೆ ಕುಳ್ಳು ಅಂತಾರೆ. ಕುಳ್ಳಾಗ್ತದೆ. ಆ ಕುಳ್ಳು ಸ್ಮೆಲ್ ಇರಂಗಿಲ್ಲ, ಜಾಸ್ತಿ ಸ್ಮೆಲ್ ಇರಂಗಿಲ್ಲ. ಅಂದ್ರೆ ಏನಾಯ್ತದು, ಸ್ಟೆಬಿಲೈಸ್ ಆತಂತ ಅನ್ಬೋದು. ಸ್ಟೆಬಿಲೈಸ್ ಹೆಂಗಾತು ಅಂತಂದ್ರೆ ಅಟ್ಮಾಸ್ಫಿಯರ್ಲಿ ಇರ್ತಕ್ಕಂಥ ಆಕ್ಸಿಜನ್ಸ್ ಅವೆಲ್ಲ ಅದ್ರೊಳಗೆ ಹೋಗ್ಕೊಂಡು ಸ್ಟೆಬಿಲೈಸ್ ಆಗಿ. ಹಂಗೆ ಇಲ್ಲಿ ಏನಾಗ್ತದ ಅಂತಂದ್ರೆ, ಲೇಕ್ ಹಿಂಗ ವೈಡ್ ಇರೋದ್ರಿಂದ ಅಕಸ್ಮಾತಾಗಿ ಲೇಕ್ ಒಳಗಡೆ ಏನಾದರೂ ಗಲೀಜ್ ನೀರು ಬಂದಿದ್ರೂ ಕೂಡ ಅದು ಅಟ್ಮಾಸ್ಫಿಯರಿಗೆ ಎಕ್ಸ್ಪೋಸ್ ಆಗಿದ್ದರಿಂದ ಆ ನೀರು ತನ್ನಷ್ಟಕ್ಕೆ ತಾನು ಏನು ಮಾಡ್ಕೊಂಡ್ಬಿಡ್ತದ, ಪ್ಯೂರ್ ಮಾಡ್ಕೊತದ. ಅದನ್ನ ಪ್ಯೂರ್ ಮಾಡ್ಕೊಳ್ತದೆ. ಟೆಕ್ನಿಕಲಿ ಹೇಳ್ಬೇಕಂತಂದ್ರೆ ಈ ವಾಟರ್ ಒಳಗಡೆ ಡಿಸಾಲ್ವ್ಡ್ ಆಕ್ಸಿಜನ್ ಅದರೊಳಗಡೆ ಎಂಟ್ರಿ ಆಗಕ್ಕೆ ಶುರು ಆಗ್ತೈತಿ. ಓಕೆ, ಡಿಸಾಲ್ವ್ಡ್ ಆಕ್ಸಿಜನ್ ಅದರೊಳಗಡೆ ಎಂಟ್ರಿ ಆಗಿ ಅದರೊಳಗಿರ್ತಕ್ಕಂಥ ಆರ್ಗ್ಯಾನಿಕ್ ಮ್ಯಾಟರ್ಸ್ ಏನಾಗ್ತಾವ ಅಂದ್ರೆ ಡಿಕಾಂಪೋಸ್ ಆಗ್ತಾವೆ. ಕಾಂಪೋಸ್ ಅಂದ್ರೆ ಏನು, HCl ಅಂತಂದ್ರೆ ಇದು ಕಾಂಪೋಸಿಟ್ ಆಗೈತಿ. ಇದು H ಬೇರೆ ಮತ್ತೆ Cl ಬೇರೆ ಮಾಡಿದ್ರೆ ಏನೈತಿ, ಇದು ಡಿಸಾಲ್ವ್ ಆಗ್ತದೆ ಅಥವಾ ಡಿಕಾಂಪೋಸ್ ಆಗ್ತೈತೆ. ಅಂದ್ರೆ ಇಲ್ಲಿ ಏನೋ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅದಾವಲ್ಲ, ಹೊಲಸು ಏನೈತಿಲ್ಲ, ಅದು ಡಿಕಾಂಪೋಸ್ ಆಗ್ತದೆ. ಯಾವಾಗ ಆಮೇಲೆ ಇನ್ನೊಂದೇನಾದ್ರು ಡಿಸಾಲ್ವ್ಡ್ ಆಕ್ಸಿಜನ್ ಅದರೊಳಗಡೆ ಎಂಟ್ರಿ ಆಗಿ ಶುರು. ಅದಕ್ಕೇನಂತ ಸೆಲ್ಫ್ ಪ್ಯೂರಿಫಿಕೇಶನ್. ಇದು ಲೇಕ್ಸ್ ಮತ್ತು ಪಾಂಡ್ಸ್ ಅಲ್ಲಿ ಚೆನ್ನಾಗಿ ಆಗ್ತದ ಅಂತ ಹೇಳ್ತಾರೆ. ಇದು ಏನಿದು ಮೆರಿಟ್. ಇದು ಲೇಕ್ಸ್ ಪಾಂಡ್ಸ್ ಏನಿದು ಮೆರಿಟ್ ಆಯ್ತು. ನೆಕ್ಸ್ಟ್ ಏನಂತಂದ್ರೆ ಬ್ಯಾಕ್ಟೀರಿಯಾ ರಿಮೂವಲ್ ಆಗ್ತವೆ ಇದರೊಳಗಡೆ. ಬ್ಯಾಕ್ಟೀರಿಯಾ ರಿಮೂವಲ್ ಎಫಿಷಿಯನ್ಸಿ ಅದರದ್ದು ಪಾಂಡ್ ಮತ್ತು ಲೇಕದ್ದು ಜಾಸ್ತಿ ಇರ್ತದ. ಇದು ಮತ್ತೇನಾಯ್ತು, ಮೆರಿಟ್ಸ್ ಒಳಗೆ ಬಂತು. ಮತ್ತು ಇನ್ನೊಂದೇನಂದ್ರೆ ಇದು ಲೇಕ್ ಆಕ್ಟ್ಸ್ ಆಸ್ ಅ ಸೆಡಿಮೆಂಟೇಷನ್ ಟ್ಯಾಂಕ್ ಆಗಿ ಆಕ್ಟ್ ಮಾಡ್ತದೆ. ಈಗ ಇಲ್ಲಿಂದ ಅಕಸ್ಮಾತ್ ಟ್ರಾನ್ಸ್ಪೋರ್ಟೆಡ್ ವಾಟರ್ ದೂರ್ಲಿಂದ ಹರ್ಕೊಂತ ಬಂದು ಕೆರೆ ಒಳಗಡೆ ಜಮಾ ಆಗಿತ್ತಂದ್ರೆ ಫಸ್ಟ್ ಒಂದಿಷ್ಟು ದಿನ ಹೊಂಡ ಹೆಂಗಿರ್ತದ, ಗಲೀಜ್ ಇರ್ತದ, ಹೌದಾ, ಮಡ್ಡಿ ಇರ್ತದ. ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟಾಗ ಏನಾಗ್ತದೆ, ಎಲ್ಲ ಪಾರ್ಟಿಕಲ್ಸ್ ಕೆಳಗಡೆ ಸೆಟಲ್ ಆಗಿ ಅವು ಮೇಲೆ ನೀರು ಏನಾಗ್ತದೆ, ತಿಳಿ ಆಗ್ತದೆ. ಇದಕ್ಕೇನಂತರ ದ ಲೇಕ್ ಆಕ್ಟ್ಸ್ ಆಸ್ ಅ ಸೆಡಿಮೆಂಟೇಷನ್ ಟ್ಯಾಂಕ್. ಅದ್ರ ಸಲುವಾಗಿ ಸೆಡಿಮೆಂಟೇಷನ್ ಟ್ಯಾಂಕ್ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ, ಕ್ಲಿಯರ್ ವಾಟರ್ ಸಿಗ್ತದೆ. ದಿಸ್ ಇಸ್ ಒಂದು ಏನಾಯ್ತಿದು, ಮತ್ತೊಂದು ಬೆಟರ್ ಆಯ್ತು. ಆಯ್ತದ. ಈಗ ಇದ ಕ್ವಾಲಿಟಿ ಒಳಗನೆ ಡಿಮೆರಿಟ್ಸ್ನು ಇರ್ತದ. ಲೇಕ್ಸ್ದು ಏನೈತಪ್ಪ ಡಿಮೆರಿಟ್ ಅಂತಂದ್ರೆ, ಲೇಕ್ ಒಳಗಡೆ ಆಲ್ಗೆ ಬೆಳ್ಕೊಳ್ತಾವ. ಆಲ್ಗೆ ಕೊಪ್ಪೆ ಜಂಡ್ ಅಂತ ಹೇಳ್ತಾರಲ್ಲ, ಆಲ್ಗೆಗಳು ಬೆಳ್ಕೊಳಕ್ ಶುರು ಮಾಡ್ತಾವ. ಆಮೇಲೆ ವೀಡ್ ಬರ್ತದ. ವೀಡ್ ಅಂತಂದ್ರೆ ಇವು ಹಾಪ್ ಅಂತಾರ, ಈ ಕಡೆ ಉತ್ತರ ಕರ್ನಾಟಕದ ಬೆಳೆಗಳು ಇರ್ತಾವ. ಈಗ ಒಂದು ಕೆರೆ ಇತ್ತಂದ್ರೆ ಆ ಕೆರೆ ಒಳಗಡೆ ಹಿಂಗೆ ಬೆಳೆ ಬೆಳ್ಕೊಂಡ್ಬಿಡ್ತಾವ, ವೀಡ್ ಅವು. ಓಕೆ, ವೀಡ್ಸ್ ಬೆಳ್ಕೊಳಕ್ಕೆ ಶುರು ಮಾಡ್ತಾವ. ನೆಕ್ಸ್ಟ್ ವೆಜಿಟೇಷನ್ ಆಗ್ತದ, ವೆಜಿಟೇಬಲ್ ಗ್ರೋತ್ ಆಗ್ತದ. ಅಂದ್ರೆ ಸಣ್ಣ ಪುಟ್ಟ ಗಿಡಗಳೆಲ್ಲ ಬೆಳ್ಕೊಂಡು ಏನಾಗ್ತದ, ಅದು ಗಲೀಜಾಗ್ಲಿಕ್ಕೆ ಶುರು ಆಗ್ತದೆ. ಈ ರೀತಿಯ ಗಲೀಜಾಗ್ಲಿಕ್ಕೆ ಶುರು ಆಗ್ತದೆ.
ಇದೇನಿದು ಡಿಮೆರಿಟ್. ಇದು ನೀವು ಕಂಟ್ರೋಲ್ ಮಾಡೋದು ಕಷ್ಟ, ಮತ್ತೆ ಕಟ್ ಮಾಡ್ತೀರಿ ವೀಡ್ಸನ್ನ ಮತ್ತೆ ಬೆಳೀತದೆ. ಆಮೇಲೆ ಏನಾಗ್ತದ, ಈ ಆಲ್ಗೆ, ವೀಡ್ ಮತ್ತೆ ಇದೇನೈತಲ್ಲ ಮೂರನೇದು ಯಾವ್ದು ಹೇಳಿದ್ದೆ, ವೆಜಿಟೇಬಲ್ ಗ್ರೋತ್ ಆಗೋದ್ರಿಂದ ಅಲ್ಲಿ ನಿಮಗೆ ಬ್ಯಾಡ್ ಸ್ಮೆಲ್ ಬರೋಕ್ಕೆ ಶುರು ಆಗ್ತದೆ. ವಾಟರ್ಲಿಂದ ಏನು ಬರ್ತದೆ, ಬ್ಯಾಡ್ ಸ್ಮೆಲ್ ಬರ್ತದೆ. ಮತ್ತೇನು ಬರ್ತದೆ, ಬ್ಯಾಡ್ ಟೇಸ್ಟ್ ಇರ್ತದೆ. ನೀರು, ಕೆರೆ ನೀರು ಅಷ್ಟು ಇದು ಟೇಸ್ಟಿ ಇರಂಗಿಲ್ಲ ಫಸ್ಟಿಗೆ, ಅದೇನಿರ್ತದೆ ಬ್ಯಾಡ್ ಟೇಸ್ಟ್ ಬರ್ತದೆ. ಆಮೇಲೆ ಅದರದ್ದು ಕಲರು ಡೈಜೆಸ್ಟೇಬಲ್ ಇರಂಗಿಲ್ಲ. ಕಲರ್ ಡೈಜೆಸ್ಟೇಬಲ್ ಇರಂಗಿಲ್ಲ ಅಂದ್ರೆ ಅದು ಸ್ವಲ್ಪ ಹಸಿರು ಕಲರ್ ಇರ್ತದೆ, ಹಾಗಾಗಿ ನಿಮ್ಗೆ ಅದು ಕುಡಿಯೋಕೆ ಮನಸ್ಸು ಬರಂಗಿಲ್ಲ. ಇವು ಏನಂತಂದ್ರೆ ಡಿಮೆರಿಟ್ಸ್ ಆಫ್ ಇದು ಯಾವುದಿದು ಲೇಕ್ಸ್ ಆ್ಯಂಡ್ ಪಾಂಡ್ಸ್. ಆಯಿತಾ, ಇವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಕ್ವಾಂಟಿಟಿ ಒಳಗೆ ನೋಡೋಣ. ಈಗ ಕ್ವಾಂಟಿಟಿ ಒಳಗೆ ಏನಾಗ್ತದೆ ಅಂತೇಳಿ, ಕ್ವಾಂಟಿಟಿ ಒಳಗೆ ನೋಡಿದಾಗ ಲೇಕ್ಸ್ ಮತ್ತು ಪಾಂಡ್ಸನ್ನ, ಲೇಕ್ಸ್ ಆ್ಯಂಡ್ ಪಾಂಡ್ಸನ್ನ ಪ್ರಿನ್ಸಿಪಲ್ ಸೋರ್ಸ್ ಅಂತ ಅನ್ನಕ್ಕೆ ಬರಂಗಿಲ್ಲ. ಪ್ರಿನ್ಸಿಪಲ್ ಸೋರ್ಸ್ ಅಂತ ಅನ್ನಕ್ಕೆ ಬರಂಗಿಲ್ಲ, ಅನ್ನಬಾರ್ದು. ಇಟ್ ಈಸ್ ನಾಟ್ ಅ ಪ್ರಿನ್ಸಿಪಲ್ ಸೋರ್ಸ್. ದೆನ್ ದ ಕ್ವಶನ್ ಇಸ್ ವಾಟ್ ಈಸ್ ಅ ಪ್ರಿನ್ಸಿಪಲ್ ಸೋರ್ಸ್? ಪ್ರಿನ್ಸಿಪಲ್ ಸೋರ್ಸ್ ಅಂತಂದ್ರೆ ಅದು ಎಂಟೈರ್ ನಿಮ್ದು ಏನಾದರೂ ಕಮ್ಯುನಿಟಿ ಅಥವಾ ಊರಿತ್ತು ಅಂತಂದ್ರೆ ಈ ಅದರದ್ದು ಎಲ್ಲದರದ್ದು ರೆಸ್ಪಾನ್ಸಿಬಿಲಿಟಿ ಅದು ಅದೇ ಟೇಕ್ ಕೇರ್ ಮಾಡಬೇಕು. ಅರ್ಥತಾ? ಇಲ್ಲ ಆಗಲಿಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಲೇಕಿಗೆ ಪ್ರಿನ್ಸಿಪಲ್ ಸೋರ್ಸ್ ಯಾವುದಪ್ಪ ಅಂದ್ರೆ ರೇನ್. ಪ್ರಿನ್ಸಿಪಲ್ ಸೋರ್ಸ್ ಇದು. ಯಾಕಂದ್ರೆ ರೇನ್ ಇತ್ತು ಅಂತಂದ್ರೆ ಲೇಕ್ ಅದ, ಲೇಕ್ ಐತೆ ಅಂತೇಳಿ ನೀವು ನೀರು ಸಿಗತ್ತದ. ಹಂಗಾಗಿ ಇದನ್ನ ಪ್ರಿನ್ಸಿಪಲ್ ಸೋರ್ಸ್ ಅಂತ ಅನ್ಕೊಳಕ್ ಬರಲ್ಲ. ಒಂದು ರೀತಿಯ ಮೀನಿಂಗ್ ಆಫ್ ಪ್ರಿನ್ಸಿಪಲ್ ಸೋರ್ಸ್. ಎರಡನೇ ರೀತಿ ಪ್ರಿನ್ಸಿಪಲ್ ಸೋರ್ಸ್ ಮೀನಿಂಗ್ ಏನಂತಂದ್ರೆ, ಈ ಲೇಕ್ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ನೀಡ್ಸ್ಗಳನ್ನ ಫುಲ್ಫಿಲ್ ಮಾಡಂಗಿಲ್ಲ. ಹಾಗಾಗಿ ನೀವು ಇದು ಊರೊಳಗಡೆ ಲೇಕ್ಲಿಂದ ವಾಟರ್ ಸಪ್ಲೈ ಮಾಡಿದ್ರೆ ನೀವು ಕೆಲವು ಮನೆಯವ್ರು ಬೋರ್ವೆಲ್ ಹಾಕೊಂಡಿರ್ತಾರ, ನೀರು ಪೂರಾ ಸಾಕಾಗಂಗಿಲ್ಲ ಅದು. ಆಮೇಲೆ ಕೆಲವರು ಇನ್ನೊಂದು ರೀತಿಯಿಂದ ತಗೊಳ್ತಾರೆ, ಇನ್ನೊಂದು ರೀತಿಯಿಂದ ನೀರನ್ನ ಕಲೆಕ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ದೇರ್ ಫೋರ್ ಇಟ್ ಇಸ್ ನಾಟ್ ಆಕ್ಟಿಂಗ್ ಆಸ್ ಅ ಪ್ರಿನ್ಸಿಪಲ್ ಸೋರ್ಸ್. ಬಟ್ ದ ಕಂಡೀಷನ್ ಏನು ಹೇಳ್ತಾರೆ ಅಂದ್ರೆ ಇಲ್ಲಿ, ಇಫ್ ಅ ಲೇಕ್ ಈಸ್ ಅ ಲಾರ್ಜ್ and there is no alternative source vicinity to the village, then lake and ponds can be considered as a principal source ಅಂತ ಹೇಳ್ತಾರೆ. ಅಂದ್ರೆ ಕ್ಯಾನ್ ಒಳಗೆ ಬರ್ತದೆ ಇದು, ವಿಲ್ ಅಂತ ಬರಂಗಿಲ್ಲ. ಅರ್ಥಾಯ್ತಾ? ಅದ್ರ ಸಲುವಾಗಿ ಇದು ಒಂದಾಯ್ತು. ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ, ಕ್ವಾಂಟಿಟಿ ಆಫ್ ವಾಟರ್ ಅವೈಲೇಬಲ್ ಡಿಪೆಂಡ್ಸ್ ಆನ್ ಅಂತ ಬರ್ಕೊಡ್ರಿ. ಕ್ವಾಂಟಿಟಿ ಆಫ್ ವಾಟರ್ ಅವೈಲೇಬಲ್ ಇನ್ ದ ಲೇಕ್ ಈಸ್ ಡಿಪೆಂಡಿಂಗ್ ಆನ್ ದ ಫಸ್ಟ್ ಪಾಯಿಂಟ್ ಏನಂತಂದ್ರೆ ಅದು ಕ್ಯಾಚ್ಮೆಂಟ್ ಏರಿಯಾ. ಒಂದೇದೇನು ಕ್ಯಾಚ್ಮೆಂಟ್ ಏರಿಯಾ. ಕ್ಯಾಚ್ಮೆಂಟ್ ಏರಿಯಾ ಮೇಲೆ ಡಿಪೆಂಡ್ ಆಗ್ತದ. ಕ್ಯಾಚ್ಮೆಂಟ್ ಏರಿಯಾ ಅಂತಂದ್ರೆ ನಿಮ್ಗೆ ಗೊತ್ತು, ಮಳೆ ನೀರು ಕಲೆಕ್ಟ್ ಆಗ್ತಕ್ಕಂಥ ಏರಿಯಾ. ಜಾಸ್ತಿ ಇತ್ತಂದ್ರೆ ಆ ಲೇಕಿಗೆ ಚೆನ್ನಾಗಿ ನೀರು ಕಲೆಕ್ಟ್ ಆಗ್ತದ, ಇಲ್ಲ ಅಂದ್ರೆ ಅಲ್ಲಿ ಕಲೆಕ್ಟ್ ಆಗಲ್ಲ. ಸೆಕೆಂಡ್ ಏನಂತಂದ್ರೆ ಆನ್ಯುವಲ್ ರೈನ್ಫಾಲ್. ನಿಮ್ಮ ಊರೊಳಗೆ ದೊಡ್ಡ ಲೇಕ್ ಅದ, ಮಳೆನೇ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಲೇಕಲ್ಲಿ ವಾಟರ್ ಕಲೆಕ್ಟ್ ಆಗಂಗಿಲ್ಲ. ದೇರ್ ಫೋರ್ ಆನ್ಯುವಲ್ ರೈನ್ಫಾಲ್ ಇಸ್ ಆಲ್ಸೋ ಒನ್ ಥಿಂಗ್. ಅಂಡ್ ದ ಥರ್ಡ್ ಒನ್ ಏನಂತಂದ್ರೆ ಇದು ಜಿಯೋಲಾಜಿಕಲ್ ಫಾರ್ಮೇಶನ್. ಹೆಂಗ, ಈ ಫಾರ್ ಎಕ್ಸಾಂಪಲ್ ನಿಮ್ಮ ಊರಲ್ಲಿ ದೊಡ್ಡ ಕ್ಯಾಚ್ಮೆಂಟ್ ಏರಿಯಾನೂ ಅದ, ಆನ್ಯುವಲ್ ರೈನ್ಫಾಲ್ನು ಭಾಳ ಚೆನ್ನಾಗದ. ಬಟ್ ನೀವೇನು ಲೇಕ್ ಅಂತ ಏನಂತ ಡಿಪ್ರೆಷನ್ ಅದಲ್ಲ, ಫುಲ್ ನ್ಯಾಚುರಲ್ ಡಿಪ್ರೆಷನ್ ಅದಲ್ಲ, ಅದು ಕೆಳಗಡೆ ಒಂದು ಫಾಲ್ಟು ಅಥವಾ ಫೋಲ್ಡ್ಸು ಅಥವಾ ಕ್ರ್ಯಾಕ್ಸು ಏನೋ ಒಂದು ಅದ, ರಾಕ್ ಏನೋ ವೈಡ್ ಭಾಳ ಅದ. ಹಾಗಾಗಿ ನೀರು ಬಂತು ಅಂತಂದ್ರೆ ಭಾಳ ದಿನ ನಿಂದ್ರಂಗಿಲ್ಲ. ದೇರ್ ಫೋರ್ ಅವೈಲೇಬಿಲಿಟಿ ಆಫ್ ವಾಟರ್ ಇನ್ ದ ಲೇಕ್ಸ್ ಆರ್ ಪಾಂಡ್ಸ್ ಡಿಪೆಂಡಿಂಗ್ ಆನ್ ದೀಸ್ 3 ಪ್ಯಾರಾಮೀಟರ್ಸ್. ಆಯ್ತಾ? ಇವನ್ನ ನೋಟ್ ಮಾಡ್ಕೊಳ್ಬೇಕು. ಇಷ್ಟು ಗೊತ್ತಿತ್ತು ಅಂತಂದ್ರೆ ಲೇಕ್ಸ್ ಅಂಡ್ ಪಾಂಡ್ಸ್ ಆಸ್ ಎ ಸರ್ಫೇಸ್ ಸೋರ್ಸ್ ಆಫ್ ವಾಟರ್ ಕ್ಯಾನ್ ಬಿ ಅಂಡರ್ಸ್ಟ್ಯಾಂಡ್. ಓಕೆನಾ? ನೆಕ್ಸ್ಟ್ ಹೋಗೋಣ, ರಿವರ್ಸ್ ಅಂಡ್ ಸ್ಟ್ರೀಮ್ಸ್ ಆಸ್ ಸರ್ಫೇಸ್ ಸೋರ್ಸ್ ಆಫ್ ಸಪ್ಲೈ. ನೆಕ್ಸ್ಟ್ ಸ್ಟ್ರೀಮ್ಸ್ ಅಂಡ್ ರಿವರ್ಸ್. ಓಕೆನಾ? ನೆಕ್ಸ್ಟ್ ಯಾವುದು? ಸ್ಟ್ರೀಮ್ಸ್ ಅಂಡ್ ರಿವರ್ಸ್. ಸ್ಟ್ರೀಮ್ಸ್ ಅಂಡ್ ರಿವರ್ಸ್. ಓಕೆ, ಸ್ಟ್ರೀಮ್ಸ್ ಅಂದ್ರೆ ಚಿಕ್ಕವು, ರಿವರ್ಸ್ ಅಂದ್ರೆ ದೊಡ್ಡದು. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಒಂದು ಏನೋ ಕ್ಯಾಚ್ಮೆಂಟ್ ಏರಿಯಾ ಅದ, ಇಲ್ಲಿ ಏನಾಗ್ತದ ಮಳೆ ಆಗ್ತಾ ಇದೆ. ಬಟ್ ಇಲ್ಲಿ ಮಳೆ ಆಗಿದ್ದು ಬಿಕಾಸ್ ಆಫ್ ದ ಗ್ರೌಂಡ್ ಅಂಡುಲೇಷನ್ಸ್ ಇರ್ಬೋದು, ಇಲ್ಲಿಂದ ಇಷ್ಟೇ ನೀರು ಕಲೆಕ್ಟ್ ಆಗಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಆಗಿರೋದು ಇಲ್ಲಿ ಕಲೆಕ್ಟ್ ಆಗ್ತದ, ಇಲ್ಲಿ ಕಲೆಕ್ಟ್ ಆಗ್ತದೆ. ಇವೆಲ್ಲದೂ ಸೇರಿ ಒಂದು ಕಡೆಗೆ ಹರಿಲಿಕ್ಕೆ ಶುರು ಮಾಡ್ತದ. ಇದನ್ನ ರಿವರ್ ಅಂತ ಕರೀತಾರೆ. ಇದು ರಿವರ್. ಹಂಗಾರೆ ಇವು ಸ್ಮಾಲ್ ಏನಾದ್ರು ಇವು ಸ್ಟ್ರೀಮ್ಸ್ ಆದ್ವು. ಇವೆಲ್ಲ ಚಿಕ್ಕ ಏನಾದ್ರು ಇವು ಸ್ಟ್ರೀಮ್ಸ್ ಆಗ್ತಾವ. ಓಕೆ, ಈಗ ಕ್ವಶನ್ ಏನಂತಂದ್ರೆ, ಸ್ಟ್ರೀಮ್ ವಾಟರ್ ಅಥವಾ ರಿವರ್ ವಾಟರ್ನ ನಾವು ವಾಟರ್ ಸಪ್ಲೈಗೆ ಯೂಸ್ ಮಾಡ್ಬೋದಾ? ಓಕೆನಾ? ಫಸ್ಟ್ ನಾವೇನು ಮಾಡೋಣ, ಸ್ಟ್ರೀಮ್ಸ್ ಬಗ್ಗೆ ನೋಡೋಣ. ಕ್ಯಾನ್ ವಿ ಯೂಸ್ ಅ ಸ್ಟ್ರೀಮ್ ಆಸ್ ಎ ಸೋರ್ಸ್ ಆಫ್
water supply. Stream as a source of water supply. Okay. ಇದರೊಳಗಡೆ 2 types of streams ಬರ್ತಾವೆ. ಒಂದು ಸ್ಮಾಲ್ ಸ್ಟ್ರೀಮ್ಸ್ ಅಂತೇಳಿ, ಇನ್ನೊಂದು ಲಾರ್ಜ್ ಸ್ಟ್ರೀಮ್ಸ್ ಅಂತೇಳಿ. ಓಕೆ, ಸ್ಮಾಲ್ ಸ್ಟ್ರೀಮ್ಸ್ ಅಂತಂದ್ರೆ ಬಹಳ ಚಿಕ್ಕವು ಇರ್ತಾವ. ಈ ಸ್ಟ್ರೀಮ್ಸ್ ಅನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ದೋಸ್ ಸ್ಟ್ರೀಮ್ಸ್ ವಿಲ್ ಕಮ್ ಅಂಡ್ ದೇ ವಿಲ್ ಕಮ್ ಅಂಡ್ ಡಿಪಾಸಿಟ್ ಇನ್ ಒನ್ ಸಮ್ ಡಿಪ್ರೆಷನ್, ಅಂಡ್ ದಟ್ ಡಿಪ್ರೆಷನ್ ನಾವು ಲೇಕ್ ಅಂತ ಕರಿಬಹುದು. ಹಂಗಾದ್ರೆ ಈ ಸ್ಮಾಲ್ ಸ್ಟ್ರೀಮ್ಸ್ ವಿಚ್ ಕಮ್ ಅಂಡ್ ಕಲೆಕ್ಟ್ ಇನ್ ದ ಲೇಕ್, these streams cannot be used as a source of water for water supply. ಅದ ಅಂದ್ರೆ ಸ್ಮಾಲ್ ಸ್ಟ್ರೀಮ್ಸ್ ಆರ್ cannot be used. ಓಕೆ ಪಾ, ದೇರ್ ಇಸ್ ನೋ ಆಲ್ಟರ್ನೇಟಿವ್, ನಿಮ್ಮ ಊರ ಪಕ್ಕಕ್ಕೆ ಏನೂ ಆಲ್ಟರ್ನೇಟಿವ್ ಇಲ್ಲ ಅನ್ನೋದಾದ್ರೆ ದೆನ್ ಯು ಕ್ಯಾನ್ ಯೂಸ್ ಇಟ್, ಬಟ್ ನಾಟ್ ಸಜೆಸ್ಟೆಡ್. ದೆನ್ ಲಾರ್ಜ್ ಸ್ಟ್ರೀಮ್ಸ್ ಒಳಗಡೆ 2 ಟೈಪ್ಸ್ ಬರ್ತದೆ. ಒಂದು ಪೆರೆನಿಯಲ್ ಅಂತೇಳಿ, ಇನ್ನು ಒಂದು ನಾನ್ ಪೆರೆನಿಯಲ್ ಅಂತೇಳಿ. ಓಕೆ, ಪೆರೆನಿಯಲ್ ಅಂತಂದ್ರೆ 12 ತಿಂಗಳ ಫುಲ್ ಆಗಿ ಚೆನ್ನಾಗಿ ಹರಿತಾ ಇರ್ತದೆ. ನಾನ್ ಪೆರೆನಿಯಲ್ ಅಂದ್ರೆ ಓನ್ಲಿ ಮಳೆಗಾಲದಲ್ಲಿ ಮಾತ್ರ ಅದು ಹರಿತಾ ಇರ್ತದೆ. ಈಗ ಪೆರೆನಿಯಲ್ ಅನ್ನ ನೀವು ಸೋರ್ಸ್ ಆಫ್ ವಾಟರ್ ಸಪ್ಲೈನಾಗಿ ಯೂಸ್ ಮಾಡ್ಬೋದು. 24 hours ಇದು 12 months ನೀರಿರೋದ್ರಿಂದ ನೀವು ಅದನ್ನು ವಾಟರ್ ಸೋರ್ಸ್ ಸಪ್ಲೈಗೆ ಯೂಸ್ ಮಾಡ್ಬೋದು ಸೋರ್ಸ್ ಆಗಿ. ಬಟ್ ನಾನ್ ಪೆರೆನಿಯಲ್ ಸ್ಟ್ರೀಮ್ಸ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ಯೂಸ್ ಮಾಡಕ್ಕೆ ಆಗಂಗಿಲ್ಲ. ಬಿಕಾಸ್ ಸಮ್ ಪರ್ಟಿಕ್ಯುಲರ್ ಟೈಮ್ ಒಳಗಡೆ ಅದು ಸಿಗಂಗಿಲ್ಲ. ಆಗ ನೀವೇನ್ ಮಾಡ್ಬೋದಂದ್ರ, ಆ ನಾನ್ ಪೆರೆನಿಯಲ್ ಸ್ಟ್ರೀಮ್ಸ್ಗೆ ಒಂದು ಸಣ್ಣದೊಂದು ಬ್ಯಾರೇಜ್ ಕಟ್ಟಬೇಕು. ಇದಕ್ಕೆ ಡ್ಯಾಮ್ ಅನ್ನಂಗಿಲ್ಲ, ಇದಕ್ಕೇನಂದ್ರೆ ಸಣ್ಣದೊಂದು ಬ್ಯಾರೇಜ್ ಕಟ್ಟಬೇಕು. ಅಥವಾ ಒಂದು ಸಣ್ಣದೊಂದು ಒಂದು ಸ್ಟ್ರಕ್ಚರ್ ಮಾಡಿ ಅಪ್ಸ್ಟ್ರೀಮ್ ಸೈಡ್ ಒಳಗಡೆ ಒಂದು ಇಂಟೇಕ್ ಸ್ಟ್ರಕ್ಚರ್ಸ್ ಮಾಡಿ ಅದನ್ನ ನೀವು ಸಪ್ಲೈಗೆ ಯೂಸ್ ಮಾಡ್ಕೋಬಹುದು. ಅಂದ್ರೆ ಕನ್ಕ್ಲೂಷನ್ ಏನಂದ್ರೆ, ಸ್ಮಾಲ್ ಸ್ಟ್ರೀಮ್ಸ್ ಕೆನ್ ನಾಟ್ ಬಿ ಯೂಸ್ಡ್ ಆಸ್ ಅ ಸೋರ್ಸ್ ಆಫ್ ವಾಟರ್ ಫಾರ್ ಪಬ್ಲಿಕ್ ವಾಟರ್ ಸಪ್ಲೈ. ಲಾರ್ಜ್ ಸ್ಟ್ರೀಮ್ ಇನ್ ದಟ್ ಪೆರೆನಿಯಲ್ ಸ್ಟ್ರೀಮ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಸೋರ್ಸ್ ಆಫ್ ವಾಟರ್ supply. Then non-perennial streams cannot be used as a source of water supply. However, by constructing what barrage or small culvert or something, some arrangement can be made and used as a source of public water supply. ಅರ್ಥ? ಈಗ ಇದು ಸ್ಟ್ರೀಮ್ ಬಗ್ಗೆ ಆಯ್ತು. ಇದ್ರದ್ದು ಕ್ವಾಂಟಿಟಿ ಅಂತ ನಿಮ್ಗೆ ಹೇಳಿದೆ. ಕ್ವಾಂಟಿಟಿ ವೈಸ್ ಹೋದಾಗ ಏನಾಗ್ತದೆ ಅಂದ್ರೆ, ದಿಸ್ ಕೆನಾಟ್ ಬಿ ಯೂಸ್ಡ್ ಆಸ್ ಅ ಪ್ರಿನ್ಸಿಪಲ್ ವಾಟರ್ ಸಪ್ಲೈ, principal source of water supply, because it may not fulfill all the needs of the town. Some streams can make it, but in generally it is not used as a principal water supply. Second, quantity wise ಏನು ಹೇಳ್ಬೇಕಂತಂದ್ರೆ, quantity is again depending on the size of the stream and demand in the town. Okay na? Now quality ಬಗ್ಗೆ ನೋಡಿದಾಗ, ಕ್ವಾಲಿಟಿ ಆಫ್ ಸ್ಟ್ರೀಮ್ಸ್ ಹೆಂಗಂದ್ರೆ, ಸ್ಟ್ರೀಮ್ ಯಾವಾಗಲೂ ಹರಿತಾ ಇರ್ತದೆ ಅಂದಮೇಲೆ ಅದ್ರ ಜೊತೆಗೆ ಮಣ್ಣು ಮತ್ತು ಕಸ ಕಡ್ಡಿ ಮತ್ತು ಸಿಲ್ಟ್, ಕ್ಲೇ ಪಾರ್ಟಿಕಲ್ಸ್, ಸ್ಯಾಂಡ್ ಪಾರ್ಟಿಕಲ್ಸ್ ಇವೆಲ್ಲ ಏನಾಗ್ತಿರ್ತಾವ, ಕಂಟಿನ್ಯೂಸ್ಲಿ ಹರಿತಾನೇ ಇರ್ತದೆ. ಅಂದ್ರೆ ಒಂದ್ ಕಡೆಗೆ ಅವು ನಿಂದ್ರಂಗಿಲ್ಲ. ದೇರ್ ಫೋರ್ ಫಿಲ್ಟ್ರೇಷನ್ ಈಸ್ ಟ್ರೆಮೆಂಡಸ್ಲಿ ರಿಕ್ವೈರ್ಡ್. ಫಿಲ್ಟ್ರೇಷನ್ ಚೆನ್ನಾಗಿ ಫಿಲ್ಟರ್ ಮಾಡಲೇಬೇಕಾಗ್ತದೆ. ಫಿಲ್ಟ್ರೇಷನ್ ಅಂದ್ರೆ ಬರೀ ಇದಷ್ಟಲ್ಲ, ಫಿಲ್ಟ್ರೇಷನ್ ಮಾಡ್ರಿ, ಪ್ಯೂರಿಫಿಕೇಶನ್ ಅನ್ನೋಣ. ಪ್ಯೂರಿಫಿಕೇಶನ್ ಈಸ್ ರಿಕ್ವೈರ್ಡ್. ಹೌದಾ? ಪ್ಯೂರಿಫಿಕೇಶನ್ ಬೇಕಾಗ್ತದೆ. ಆಮೇಲೆ ಸ್ಟ್ರೀಮ್ದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ, ಸ್ಟ್ರೀಮ್ದ ಡಿಸ್ಅಡ್ವಾಂಟೇಜ್ ಏನಂತಂದ್ರೆ, ಇಲ್ಲಿ ಸ್ಟ್ರೀಮ್ ಅದ ಅಂತಂದ್ರೆ ಇಲ್ಲೊಂದು ಯಾವ್ದೊಂದು ಫ್ಯಾಕ್ಟ್ರಿ ಅದ ಅಥವಾ ಏನೋ ಒಂದು ಸಣ್ಣದೊಂದು ಫ್ಯಾಕ್ಟ್ರಿ ಅದ ಅಥವಾ ಏನೋ ಒಂದು ಅದ ಅಂದ್ರೆ, ಅಲ್ಲಿಂದ ಅವ್ರು ಏನ್ ಮಾಡ್ತಾರ, ಸೀವೇಜ್ ನ ಡಿಸ್ಚಾರ್ಜ್ ಮಾಡ್ತಾರೆ. ಆ ಸೀವೇಜ್ ಡಿಸ್ಚಾರ್ಜ್ ಮಾಡಿದಾಗ ಅದು ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಸೆಲ್ಫ್ ಪ್ಯೂರಿಫಿಕೇಶನ್ ಆಗೋದ್ರೊಳಗೆ ನಿಮ್ದು ಊರಿತ್ತಂದ್ರೆ, ದಿಸ್ stream is not at all useful, because here the discharge is coming, sewage is coming, and sewage will take a time to flourish. ಅದ್ರ ಸಲುವಾಗಿ ಅದಕ್ಕೆ ಟೈಮ್ ಸಿಗಲ್ಲ. ಅಲ್ಲೇ ನಿಮ್ದು ಊರಿತ್ತಂದ್ರೆ ದಿಸ್ ಕೆನಾಟ್ ಬಿ ಯೂಸ್. ದೇರ್ ಫೋರ್ ಇಟ್ ಈಸ್ ಸ್ಟ್ರೀಮ್ ಏನಾದ್ರು ನೀವು ಸೋರ್ಸ್ ಆಫ್ ವಾಟರ್ ಸಪ್ಲೈ ಅಂತ ಟ್ರೀಟ್ ಮಾಡೋದಾಗಿದ್ರ, ವೆಲ್ ಎಕ್ಸಾಮಿನೇಷನ್ ಈಸ್ ರಿಕ್ವೈರ್ಡ್. ಚೆನ್ನಾಗಿ ಎಕ್ಸಾಮಿನೇಷನ್ ಮಾಡಿಕೊಂಡು ಅದರದ್ದು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ನೋಡಿಕೊಂಡು, ಪ್ಯೂರಿಫಿಕೇಶನ್ ಏನಾಗುತ್ತೆ ಎಲ್ಲ ನೋಡ್ಕೊಂಡು ಅದನ್ನ ನೀವು ಸಜೆಸ್ಟ್ ಮಾಡಬೇಕು. ಓಕೆನಾ? ಸ್ಟ್ರೀಮ್. ದೆನ್ ದ ಸೆಕೆಂಡ್ ಒನ್ ಈಸ್ ರಿವರ್. ನೆಕ್ಸ್ಟ್, ರಿವರ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಪ್ರಿನ್ಸಿಪಲ್ ಸೋರ್ಸ್ ಆಫ್ ವಾಟರ್ ಸಪ್ಲೈ. ಓಕೆ, ಪ್ರಿನ್ಸಿಪಲ್ ಸೋರ್ಸ್ ಆಗಿ ರಿವರ್ನ ಯೂಸ್ ಮಾಡ್ಬೋದು. ರಿವರ್ ಒಳಗೂ ಕೂಡ ಏನ್ ಬರ್ತದೆ ಅಂದ್ರೆ, ಒಂದು ಲಾರ್ಜ್ ರಿವರ್ ಅಂತ ಬರ್ತದ. ಸರಿ ಲಾರ್ಜ್ ಸ್ಮಾಲ್ ಬೇಡ. ರಿವರ್ ಒಳಗಡೆ ಒಂದು ಪೆರೆನಿಯಲ್ ಅಂತ ಒಂದು ಬರ್ತದ, ಪೆರೆನಿಯಲ್ ರಿವರ್ ಅಂತ ಇನ್ನೊಂದು ಬರ್ತದ, ಇನ್ನೊಂದು ನಾನ್ ಪೆರೆನಿಯಲ್ ಅಂತ ಬರ್ತದೆ. ಪೆರೆನಿಯಲ್ ರಿವರ್ ಅಂತಂದ್ರೆ 12 ತಿಂಗಳ ಏನ್ ಮಾಡ್ತದ, 12 months ಇನ್ ಅ ಇಯರ್ ಇಟ್ ಈಸ್ ಫುಲ್ ಫ್ಲೆಜ್ ಅದು ಹರಿತಾನೆ ಇರ್ತದೆ. ದಟ್ ಈಸ್ ಅ ಪೆರೆನಿಯಲ್ ರಿವರ್.
ನಾನ್ ಪೆರೆನಿಯಲ್ ರಿವರ್ ಅಂತಂದ್ರೆ ಮಳೆಗಾಲದಲ್ಲಿ ಮಾತ್ರ ಹರಿತಾ ಇರ್ತದೆ ಅಥವಾ ಕೆಲವು ತಿಂಗಳಲ್ಲಿ ಮಾತ್ರ ಇದು ಹರಿಲಿಕ್ಕೆ ಶುರು ಆಗ್ತದೆ. ದಿಸ್ ಇಸ್ ದ ನಾನ್ ಪೆರೆನಿಯಲ್ ರಿವರ್. ಅರ್ಥ? ಈಗ ನೋಡ್ಕೊಂಡಾಗ ಪೆರೆನಿಯಲ್ ರಿವರ್ಸ್ ನ ಸೋರ್ಸ್ ಆಫ್ ವಾಟರ್ ಸಪ್ಲೈ ಯೂಸ್ ಮಾಡೋದು ವೆರಿ ಗುಡ್ ಆಪ್ಷನ್ ಇದು. ಓಕೆನಾ? ನೌ ದ ಥಿಂಗ್ ಈಸ್ ದಿಸ್ ಇಸ್ ಅ ಪೆರೆನಿಯಲ್ ರಿವರ್ ಅಂಡ್ ದ ಪರ್ಪಸ್ ಹಿಯರ್ ಈಸ್ ಓನ್ಲಿ ವಾಟರ್ ಸಪ್ಲೈ. ದೆನ್ ನೀವು ಡೈರೆಕ್ಟ್ಲಿ ಏನ್ ಮಾಡ್ಬೋದು, ನೀವು ಆ ನೀರನ್ನ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ಅಕಸ್ಮಾತಾಗಿ ಈ ನೀರಿಂದು ಪರ್ಪಸ್ ಇನ್ನೂ ಬೇರೆ ಬೇರೆ ಇತ್ತು, ಅಗ್ರಿಕಲ್ಚರ್ಗೂ ಬೇಕಿತ್ತು, ಇಂಡಸ್ಟ್ರೀಸ್ಗೂ ಬೇಕಿತ್ತು ಅನ್ನೋದಾದ್ರೆ ಸ್ಮಾಲ್ ಇಲ್ಲಿ ಒಂದು ಏನ್ ಮಾಡ್ಕೋಬಹುದು, ಡ್ಯಾಮ್ ಕಟ್ಕೊಂಡು ನೀರನ್ನ ಶೇಖರಣೆ ಮಾಡಿ ದಟ್ ವಾಟರ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ದ ಅದರ್ ಪರ್ಪಸಸ್. ನಾನ್ ಪೆರೆನಿಯಲ್ ರಿವರ್ಸ್ 12 months ಆಲ್ 12 months ಅಲ್ಲಿ ನಿಮ್ಗೆ ವಾಟರ್ ಸಪ್ಲೈ ಮಾಡಂಗಿಲ್ಲ. ದೇರ್ ಫೋರ್ 4 months ಅಥವಾ 5 months ಅದು ಅಥವಾ 6 months ತನಕ ಅದು ಯಾವುದೋ ಒಂದು ಸೀಸನ್ ಒಳಗಡೆ ಸ್ಟೋರ್ಡ್ ಇರ್ತದ, ಸಮ್ಮರ್ ಸೀಸನ್ ಒಳಗಡೆ ಡ್ರೈ ಆಗ್ಬೋದು. ದೇರ್ ಫೋರ್ ಫಾರ್ ಆಲ್ ನಾನ್ ಪೆರೆನಿಯಲ್ ರಿವರ್ಸ್ ಇಟ್ ಈಸ್ ಬೆಟರ್ ಟು ಕನ್ಸ್ಟ್ರಕ್ಟ್ ಅ ಡ್ಯಾಮ್ ಅಂಡ್ ಯೂಸ್ ಇಟ್ ಆಸ್ ಅ ಸೋರ್ಸ್ ಆಫ್ ವಾಟರ್ ಫಾರ್ ದ ಸಪ್ಲೈ. Understood? Next, the quality of the river. Quality is again the same thing, that is contamination can happen because of sewage disposal. Because of sewage disposal. People always sewage ಏನು ಮಾಡ್ತಾರೆ, ಡಿಸ್ಪೋಸ್ ಮಾಡ್ತಾರೆ ರಿವರ್ಸಿಗೆ. therefore contaminated water ಇರ್ತದ. ಪ್ಯೂರಿಫಿಕೇಶನ್ ಇಸ್ ರಿಕ್ವೈರ್ಡ್. ಸೆಕೆಂಡ್ ಏನಂತಂದ್ರೆ ರಿವರ್ ಅಲ್ಲಿ ಸೆಡಿಮೆಂಟೇಷನ್ಗೆ ಅಲೋವೆನ್ಸ್ ಇಲ್ಲ, ಸೆಡಿಮೆಂಟೇಷನ್ ಆಗಂಗಿಲ್ಲ. ವಾಟರ್ ಕಂಟಿನ್ಯೂಸ್ಲಿ ಹರಿಯೋದ್ರಿಂದ ಸಿಲ್ಟ್, ಸ್ಯಾಂಡ್, ಕ್ಲೇ ಪಾರ್ಟಿಕಲ್ಸ್ ಅಂತವು, ಆಮೇಲೆ ಇದೇನು ಡೆಬ್ರೀಸು, ವುಡ್ಸ್, ಪೇಪರ್ಸ್, ಸಮಥಿಂಗ್ ಎಕ್ಸೆಟ್ರಾ, ಸ್ಟಿಕ್ಸ್, ಅವೆಲ್ಲ ಏನಾಗ್ತಾವ, ಅವೆಲ್ಲವೂ ಕಂಟಿನ್ಯೂಸ್ಲಿ ಫ್ಲೋಟ್ ಆಗೋದ್ರಿಂದ, ಆ್ಯಂಡ್ ಡೆಡ್ ಅನಿಮಲ್ಸ್, ದೇ ಆಲ್ ಕಂಟಿನ್ಯೂಸ್ಲಿ ಫ್ಲೋಟಿಂಗ್ ಇರೋದ್ರಿಂದ therefore this is not directly you cannot use it for a water supply. A huge amount of purification is required. ಇದು ಡಿಮೆರಿಟ್ ಒಳಗಡೆ ಕ್ವಾಲಿಟಿ ಆಯ್ತಿದ್ದು. ಡಿಮೆರಿಟ್ ಒಳಗಡೆ ಮೆರಿಟ್ ಒಳಗಡೆ ಕ್ವಾಲಿಟಿ ಏನಂತಂದ್ರೆ ಇದ್ರದ್ದು ಟೇಸ್ಟ್ ಮತ್ತೆ ಸ್ಮೆಲ್ ಇದೇನಿರ್ತದ, ಕಡಿಮೆ ಇರ್ತದ. ಇಟ್ ಈಸ್ ಗುಡ್ ಇನ್ ಟೇಸ್ಟ್ ಅಂಡ್ ಸ್ಮೆಲ್ ಇರ್ತದ. therefore that is one merit. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ರಿವರ್ಸ್. ಓಕೆನಾ? ನೆಕ್ಸ್ಟ್ ನೋಡೋಣ ಸ್ಟೋರೇಜ್ ರಿಸರ್ವಾಯರ್ ಆಸ್ ಅ ಸೋರ್ಸ್ ಆಫ್ ವಾಟರ್ ಸಪ್ಲೈ. ಥರ್ಡ್ ಒನ್ ಬರ್ತದ ಸ್ಟೋರೇಜ್ ರಿಸರ್ವಾಯರ್ಸ್. ಓಕೆ, ಈಗ ಪಾಂಡ್ಸ್ ಗೊತ್ತಾ, ಲೇಕ್ಸ್ ಗೊತ್ತಾ, ಇವುಗಳಿಗೆ ಏನಂತ ಹೇಳಿದೆ ನಾ, ದೇ ಆರ್ ನ್ಯಾಚುರಲ್ ಅಂತ ಹೇಳಿದೆ. ಹಂಗ ಸ್ಟೋರೇಜ್ ರಿಸರ್ವಾಯರ್ಸ್ ದೇ ಆರ್ ಆರ್ಟಿಫಿಷಿಯಲ್ ಅಥವಾ ಮ್ಯಾನ್ ಮೇಡ್. ಯಾವಾಗ ಅಂತಂದ್ರೆ ಹಿಂದ್ಗಡೆ ಸ್ಲೈಡ್ಸ್ ಒಳಗೆ ಹೇಳಿದೀನಿ ಏನಂತಂದ್ರೆ ಸ್ಟ್ರೀಮ್ಸ್ ನಾನ್ ಪೆರೆನಿಯಲ್ ಸ್ಟ್ರೀಮ್ಸ್ ಇತ್ತು ಅಂದ್ರ ಅಥವಾ ನಾನ್ ಪೆರೆನಿಯಲ್ ರಿವರ್ ಇತ್ತು ಅಂದ್ರ ವಾಟರ್ ಸಾಲಂಗಿಲ್ಲ, ಅದಕ್ಕೆ ನಾವಿಲ್ಲಿ ಒಂದು ಡ್ಯಾಮ್ ಕಟ್ತೀವಿ. ಡ್ಯಾಮ್ ಕಟ್ಟಿದಾಗ ಇಲ್ಲೇನು ವಾಟರ್ ಸ್ಟೋರ್ ಆಗ್ತದ, ಅಥವಾ ಈ ರಿವರ್ಸಿಗೆ ಏನು ಡ್ಯಾಮ್ ಕಟ್ಟಿದಾಗ ಇಲ್ಲೇನು ವಾಟರ್ ಸ್ಟೋರ್ ಆಗ್ತದ, ಈ ಸ್ಟೋರ್ ಆಗಿದ್ದ ಏರಿಯಾಕ ಅಥವಾ ಇದಿಷ್ಟು ಕೆಪಾಸಿಟಿಗೆ ಸ್ಟೋರೇಜ್ ರಿಸರ್ವಾಯರ್ ಅಂತ ಕರೀತಾರೆ. ದಿಸ್ ಈಸ್ ನಥಿಂಗ್ ಬಟ್ ಅ ಪಾಂಡ್ ಆರ್ ಅ ಲೇಕ್. ದೆನ್ ಇದ್ರದ್ದು ಪರ್ಪಸ್ ಏನಿರ್ತದಂದ್ರೆ, ಇದ್ರದ್ದು ಪರ್ಪಸ್ ಪ್ಯೂರ್ಲಿ ವಾಟರ್ ಸಪ್ಲೈ ಇರ್ಬೋದು ಅಥವಾ ಮಲ್ಟಿಪಲ್ ಪರ್ಪಸ್ ಇರ್ಬೋದು. ಮಲ್ಟಿಪಲ್ ಪರ್ಪಸ್ ಏನಂತಂದ್ರೆ, ಒಂದು ವಾಟರ್ ಸಪ್ಲೈ ಇರ್ಬೋದು, 2 ಇರಿಗೇಷನ್ ಇರ್ಬೋದು, 3ನೇದ್ದು ಹೈಡ್ರೋ ಪವರ್ ಜನರೇಷನ್ ಇರ್ಬೋದು, 4ನೇದ್ದು ಏನಾದರೂ ಇರ್ಬೋದು. ಅರ್ಥಾತ? ಇದು ಮಲ್ಟಿಪಲ್. ನಾವು ಕಾನ್ಸಂಟ್ರೇಟ್ ಮಾಡೋದು ವಾಟರ್ ಸಪ್ಲೈಗೆ. ಅರ್ಥಾತ? ಅಂದ್ರ ಸ್ಟೋರೇಜ್ ರಿಸರ್ವಾಯರ್ಸ್ ಪರ್ಪಸ್ಫುಲಿ ಫಾರ್ ವಾಟರ್ ಸಪ್ಲೈ ಅಂತ ಕನ್ಸ್ಟ್ರಕ್ಟ್ ಮಾಡ್ಬೋದು, ಅಥವಾ ಕನ್ಸ್ಟ್ರಕ್ಟ್ ಮಾಡಿದ್ದ ಸ್ಟೋರೇಜ್ ರಿಸರ್ವಾಯರ್ನ ವಾಟರ್ ಸಪ್ಲೈಗೆ ಅಂತೇಳಿ ನೀವು ಯೂಸ್ ಮಾಡ್ಕೊಳ್ಬೋದು. ಕೆಲವು ಡ್ಯಾಮ್ಸ್ ಅದಾವ, ಪರ್ಪಸ್ ಆಫ್ ಬಿಲ್ಡಿಂಗ್ ದೋಸ್ ಡ್ಯಾಮ್ಸ್ ಆರ್ ಇರಿಗೇಷನ್ ಪರ್ಪಸ್, ಬಟ್ ನಿಯರ್ ಟು ದಟ್ ಡ್ಯಾಮ್ ಯಾವ್ದಾದ್ರು ವಿಲೇಜ್ ಅಥವಾ ಏನಾದ್ರೂ ಒಂದು ಟೌನ್ ಇತ್ತಂದ್ರೆ ಅಲ್ಲಿ ವಾಟರ್ ಸಪ್ಲೈಗೆ ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಕೆಲವು ಡ್ಯಾಮ್ಸ್ ಅನ್ನ ಬಿಲ್ಡ್ ಮಾಡ್ತಾರ, ಆ ಡ್ಯಾಮ್ಸ್ಗಳು ಪರ್ಪಸ್ಲಿ ಆ ಟೌನಿಗೆ ವಾಟರ್ ಸಪ್ಲೈ ಮಾಡ್ಲಿಕ್ಕೋಸ್ಕರ ಅದನ್ನ ಬಿಲ್ಡ್ ಮಾಡ್ತಾರೆ.
ತಿಳಿತಾ? ದಿಸ್ ಈಸ್ ಸ್ಟೋರೇಜ್ ರಿಸರ್ವಾಯರ್ಸ್. ದೆನ್ ವಾಟ್ ಅಬೌಟ್ ಅ ಕ್ವಾಂಟಿಟಿ? Quantity will be depending on the demand because this is a continuously flowing water and you are putting one dam here. ಆಯ್ತಾ? ಬರೀ ನಾನ್ ಪೆರೆನಿಲ್ಗಂತಷ್ಟೇ ಅಲ್ಲ, ಪೆರೆನಿಲ್ಗೂ ಕೂಡ ನೀವು ಕನ್ಸ್ಟ್ರಕ್ಟ್ ಮಾಡ್ಬೋದು. ಹಂಗ ಕ್ವಾಂಟಿಟಿ ಆಫ್ ವಾಟರ್ ಏನದಲ್ಲ, ಇಟ್ ಡಿಪೆಂಡಿಂಗ್ ಆನ್ ದ ಡಿಮಾಂಡ್, ಅಂಡ್ ಡಿಪೆಂಡಿಂಗ್ ಆನ್ ದ ಡಿಮಾಂಡ್ ಯು ಕ್ಯಾನ್ ಬಿಲ್ಡ್ ಯುವರ್ ದಟ್ ಬ್ಯಾರೇಜ್, ದಟ್ ಈಸ್ ಯುವರ್ ಡ್ಯಾಮ್ ಹೈಟ್ ಆರ್ ವಿಡ್ತ್ ಆಫ್ ದ ಡ್ಯಾಮ್, ವಾಟ್ ಎವರ್ ದಟ್ ರಿಕ್ವೈರ್ಡ್ ಅಂಡ್ ದ ಪರ್ಪಸ್ ಅಂಡ್ ಆಲ್. ಕ್ವಾಲಿಟಿ ಒಳಗಡೆ ಬಂದಾಗ ದಿಸ್ ಕ್ವಾಲಿಟಿ ಅಂಡ್ ಅ ಲೇಕ್ ಕ್ವಾಲಿಟಿ ಆರ್ same, exactly same. Therefore, whatever the quality parameters we studied on the pond and lakes, same quality parameters can be applied for the storage reservoirs. Understood? Now we completed ಯಾವುದು surface source of water. Okay. Now we will go to subsurface source of water and we'll study one by one. ಈಗ subsurface or underground sources. Subsurface or underground sources. Underground sources. ಓಕೆನಾ? ಇಲ್ಲಿ ಸ್ವಲ್ಪ ಜನರಲ್ ಕಮೆಂಟ್ಸ್ ಇಲ್ಲಿ ಕೊಟ್ಬಿಡ್ತೀನಿ, ಆಮೇಲೆ ಪರ್ಟಿಕ್ಯುಲರ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್, ಇನ್ಫಿಲ್ಟ್ರೇಷನ್ ವೆಲ್ಸ್, ಸ್ಪ್ರಿಂಗ್ಸ್, ವೆಲ್ಸ್ ಆ್ಯಂಡ್ ಟ್ಯೂಬ್ ವೆಲ್ಸ್. ಓಕೆ, ಫಸ್ಟ್ ಜನರಲ್ ಏನಂತಂದರೆ ಅಂಡರ್ ಗ್ರೌಂಡ್ ವಾಟರ್ ಅಥವಾ ಗ್ರೌಂಡ್ ವಾಟರ್ ಅಂದರೆ ಏನು? ಗ್ರೌಂಡ್ ವಾಟರ್ ಅಂದರೆ ಏನು? ಈಗ ನೋಡ್ರಿ, ಜಿಯೋಲಾಜಿಕಲ್ ಸೈಕಲ್ ಒಳಗಡೆ ಸಮುದ್ರದಲ್ಲಿರ್ತಕ್ಕಂಥ ನೀರು ಆವಿಯಾಗಿ ಹೋಗ್ತದ, ಅದು ಮೋಡಗಳಾಗ್ತದೆ. ಮೋಡಗಳಾಗಿರ್ತಕ್ಕಂಥದ್ದು ಮುಂದೆ ಹೋಗಿ ಅದು ಮಳೆಗಳನ್ನು ಸುರಿಸ್ತದೆ. ಮಳೆ ಸುರಿಸಿದ ನೀರು ಕೆಲವು ಕಡೆಗೆ ಹರಿದು ಇನ್ನೊಂದು ಯಾವುದಾದ್ರೂ ನದಿ ಅಥವಾ ಸಮುದ್ರಕ್ಕೆ ಹೋಗ್ತದ, ಇನ್ನೊಂದಿಷ್ಟು ನೀರು ಭೂಮಿಯ ಒಳಗಡೆ ಹಿಂಗ್ತದ. ಇದಕ್ಕೆ ಈ ಪ್ರೊಸೆಸ್ಗೆ ಏನಂತಾರೆ? ಇನ್ಫಿಲ್ಟ್ರೇಷನ್ ಅಂತಾರೆ. ಇನ್ಫಿಲ್ಟ್ರೇಷನ್ ಅಂತಾರೆ. ಈಗ ಇನ್ಫಿಲ್ಟ್ರೇಷನ್ ಆದ ನೀರು ಏನಾಗ್ತದ? ಭೂಮಿಯ ಒಳಗಡೆ ಕೂತ್ಕೊಳ್ತದ. ಯಾಕೆ ಕೂತ್ಕೊಳ್ತದ ಅಂದ್ರೆ ಈ ಮಣ್ಣಿನಲ್ಲಿ ವೈಡ್ಸ್ ಇರ್ತದ. ಅದಕ್ಕೆ ಜಿಯೋಲಾಜಿಕಲ್ ಟರ್ಮ್ಸ್ ಒಳಗಡೆ ಪೋರೋಸಿಟಿ ಅಂತ ಕರೀತಾರೆ. ಪೋರೋಸಿಟಿ ಇರೋದ್ರಿಂದ, ಸಾಯಿಲಲ್ಲಿ ಪೋರೋಸಿಟಿ ಅನ್ನೋ ಪ್ಯಾರಾಮೀಟರ್ ಇರೋದ್ರಿಂದ ಆ ವಾಟರ್ ಇಲ್ಲಿ ಬಂದು ಕೂತ್ಕೊಳ್ತದೆ. ಈ ವಾಟರ್ ಕುಂತ್ಕೊಂಡದನೋ ಅಥವಾ ಅದು ಹರಿತದನೋ ಅಥವಾ ಅದರದ್ದು ಡಿಪೆಂಡ್ಸ್, ಅದರ ಬೌಂಡ್ರೀಸು ಕಂಡೀಷನ್ಸ್ ಎಲ್ಲ ನೋಡಿಕೊಂಡು ಅವುಗಳನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಬೆಸ್ಟ್ ಎಕ್ಸಾಂಪಲ್ ಅಕ್ವಿಫೈರ್ ಅಂತ ಹೇಳ್ಬೋದು. ಅಕ್ವಿಫೈರ್ಸ್ ಅಂತಂದ್ರೆ ವಿಚ್ ಹೋಲ್ಡ್ಸ್ ದ ವಾಟರ್ಸ್ ಆ್ಯಂಡ್ ಈಲ್ಡ್ಸ್ ದ ವಾಟರ್ಸ್ ಅಂತ. ಈ ಅಕ್ವಿಫೈರ್ಸನ್ನು ನಾವು ಆಮೇಲೆ ಇನ್ನೊಂದ್ಸತಿ ಚೆನ್ನಾಗಿ ಸ್ಟಡಿ ಮಾಡೋಣ. ಓಕೆನಾ? ಈ ರೀತಿ ಮಣ್ಣು ಏನದಲ್ಲ, ಅದು ನೀರನ್ನು ಹಿಡಿದಿಟ್ಕೊಳ್ತದೆ. ಈ ಹಿಡಿದಿಟ್ಟಿರ್ತಕ್ಕಂಥ ನೀರು ಅದನ್ನು ನಾವು ಸೋರ್ಸ್ ಆಫ್ ವಾಟರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲಿರ್ತಕ್ಕಂಥ ಮಣ್ಣಿನ ಪೋರೋಸಿಟಿ ಚೆನ್ನಾಗಿ ಅದ, ಹಾಗಾಗಿ ಮಳೆ ನೀರು ಬಂದಿದ್ದು ಇನ್ಫಿಲ್ಟ್ರೇಟ್ ಆಗಿ ಇಲ್ಲಿ ಕುಂತ್ಕೊಂಡದ ಅಂತ ತಿಳ್ಕೊಳ್ರಿ. ಇಲ್ಲಿ ಕುಂತಿರ್ತಕ್ಕಂಥ ಅಂಡರ್ಗ್ರೌಂಡ್ ವಾಟರ್ ನೀರು, ಸಬ್ ಸರ್ಫೇಸ್ ವಾಟರ್ ನೀರು, ಅದು ಸರ್ಫೇಸಿಗೆ ಹೆಂಗೆ ಬರ್ತದ? ಸರ್ಫೇಸಿಗೆ ಹೆಂಗೆ ಬರ್ತದ ಅಂದ್ರೆ ಎರಡು ವಿಧದೊಳಗೆ ಬರ್ತದ. ಒಂದು ಆರ್ಟಿಫಿಷಿಯಲಿ ಬರ್ತದ, ಅಂದ್ರೆ ಮ್ಯಾನ್ನ ಎಫರ್ಟ್ಸಿಂದ, ಮ್ಯಾನ್ ಮೇಡ್ಲಿಂದ ಬರ್ತದ. ಇನ್ನೂ ಒಂದು ನ್ಯಾಚುರಲಿ ಬರ್ತದ. ಅಂಡರ್ಗ್ರೌಂಡಲ್ಲಿ ಇರ್ತಕ್ಕಂಥ ನೀರು ನ್ಯಾಚುರಲಿ ಮೇಲ್ ಬಂತು ಅಂದರೆ ಅದನ್ನು ಸ್ಪ್ರಿಂಗ್ಸ್ ಅಂತ ಕರೀತಾರೆ. ಅಂಡರ್ಗ್ರೌಂಡಲ್ಲಿ ಇರ್ತಕ್ಕಂಥ ನೀರು ಅದು ಮನುಷ್ಯನ ಪ್ರಯತ್ನದಿಂದ ಮೇಲ್ಗಡೆ ಬಂತು ಅಥವಾ ಅದನ್ನು ಮೇಲ್ಗಡೆ ಡಿಸ್ಚಾರ್ಜ್ ಮಾಡ್ತಿದ್ದಾರೆ ಅಂದರೆ ಅಂಥ ಪ್ರೊಸೆಸ್ ಅಥವಾ ಮೆಥಡ್ ಅಥವಾ ಇನ್ಸ್ಟ್ರೂಮೆಂಟ್ಸಿಗೆ ಏನಂತ ಕರೀತಾರೆ? ವೆಲ್ಸ್ ಅಂತ ಕರಿಬೋದು, ಅಥವಾ ಟ್ಯೂಬ್ ವೆಲ್ಸ್ ಅಂತ ಕರಿಬೋದು, ಅಥವಾ ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್ ಅಂತ ಕರಿಬೋದು. ಇವು ಏನಂತಂದ್ರೆ ಮನುಷ್ಯನ ಎಫರ್ಟ್ಸ್ಲಿಂದ ಅವುಗಳನ್ನು ಸರ್ಫೇಸಿಗೆ ತರುವ ಪ್ರಯತ್ನ. ಇದು ಏನಂತಂದ್ರೆ ತನ್ನಷ್ಟು ತಾನ ನ್ಯಾಚುರಲ್ ಆಗಿ ಅದು ಸರ್ಫೇಸಿಗೆ ಬರುವ ಪ್ರಯತ್ನ. ಅರ್ಥ? ಈ ರೀತಿ ಇರ್ತದೆ. ನೆಕ್ಸ್ಟ್, ಇನ್ ಜನರಲ್ ಕ್ವಾಲಿಟಿ ಆಫ್ ದ ವಾಟರ್ ನೀವೇನಾದರೂ ಯೋಚನೆ ಮಾಡಬೇಕಿತ್ತು ಅಂದ್ರೆ, ಕ್ವಾಲಿಟಿ ಆಫ್ ವಾಟರ್ ಇನ್ ಜನರಲ್ ಫಾರ್ ಗ್ರೌಂಡ್ ವಾಟರ್ ಥಿಂಕ್ ಮಾಡಬೇಕಿತ್ತು ಅಂದ್ರೆ, ಇಲ್ಲಿ ಏನಾಗ್ತದೆ ಅಂದರೆ ವಾಟರ್ ಮೆನಿ ಲೇಯರ್ಸ್ ಆಫ್ ಸಾಯಿಲ್ ಮೂಲಕ ಪಾಸ್ ಆಗಿ ಕೆಳಗಡೆ ಹೋಗಿರೋದ್ರಿಂದ ಈ ವಾಟರಲ್ಲಿ ಇರ್ತಕ್ಕಂಥ ಅನೇಕ ಇಂಪ್ಯೂರಿಟೀಸ್ಗಳು ಏನದಾವಲ್ಲ ಅವು ಫಿಲ್ಟರ್ ಆಗಿಬಿಡ್ತಾವೆ. ಅವೆಲ್ಲ ಫಿಲ್ಟರ್ ಆಗಿಬಿಡ್ತಾವೆ. ಯಾವ್ಯಾವ ಇಂಪ್ಯೂರಿಟೀಸು? ಬ್ಯಾಕ್ಟೀರಿಯಾ ಇರ್ಬೋದು, ಆಲ್ಗೇಸ್ ಇರ್ಬೋದು, ಅಥವಾ ಸೆಡಿಮೆಂಟ್ಸ್ ಇರ್ಬೋದು, ಕ್ಲೇಸ್ ಇರ್ಬೋದು, ಸಿಲ್ಟ್ಸ್ ಇರ್ಬೋದು, ಈವನ್ ಸ್ಮೆಲ್ ಇರ್ಬೋದು, ಓಡೋರ್ ಇರ್ಬೋದು,
ಸ್ಮೆಲ್ ಓಡರ್ ಒಂದು ಆಯ್ತಾ. ನೆಕ್ಸ್ಟ್ ಟೇಸ್ಟ್ ಇರ್ಬೋದು, ಇವೆಲ್ಲ ಏನಾಗ್ತಾವ, ಇವು ತನ್ನಷ್ಟಕ್ಕೆ ತಾನಾಗಿ ಆ ಫಿಲ್ಟ್ರೇಷನ್ ಒಳಗೆ ಆಗಿ ಹೋಗೋದ್ರಿಂದ ಅವೆಲ್ಲ ತನ್ನಷ್ಟಕ್ಕೆ ತಾನಾಗಿ ಕ್ಲೀನ್ ಆಗಿಬಿಡ್ತಾವ, ಕ್ಲೀನ್ ಆಗಿ ಒಳಗಡೆ ಹೋಗ್ತಾವ. ದೆನ್ ದಿಸ್ ಇಸ್ ಏನಾಯ್ತದು ಮೆರಿಟ್ ಆಫ್ ಕ್ವಾಲಿಟಿ, ಮೆರಿಟ್ ಆಫ್ ಕ್ವಾಲಿಟಿ ಆಯ್ತು. ಈಗ ಹಂಗಾರೆ ಡಿಮೆರಿಟ್ ಆಫ್ ಕ್ವಾಲಿಟಿ ಏನಾಗ್ತದ, ಡಿಮೆರಿಟ್ ಆಫ್ ಕ್ವಾಲಿಟಿ ಏನಾಗ್ತದ ಅಂದ್ರೆ ಇಲ್ಲಿ ಸಾಯಿಲ್ ಅಲ್ಲಿ ಅನೇಕ ರೀತಿಯ ಮಿನರಲ್ಸ್ ಇರ್ತದ, ಓರ್ಸ್ ಇರ್ತದ, ಮೆಟಲ್ಸ್ ಇರ್ತದ, ಡಿಸಾಲ್ವ್ಡ್ ಗ್ಯಾಸಸ್ ಇರ್ತದ, ಅದ ಈ ರೀತಿ ಅನೇಕ ರೀತಿಯ ಲವಣಾಂಶಗಳು ಇರೋದ್ರಿಂದ ಸಾಲ್ಟ್ಸ್ ಇರ್ತದ. ದೇರ್ ಫೋರ್ ವೆನ್ ವಾಟರ್ ಈಸ್ ಪಾಸಿಂಗ್ ಥ್ರೂ ಸಚ್ salts and organic this gases, dissolved gases and all, therefore ಈ ವಾಟರ್ ಏನಿರ್ತದಲ್ಲ ಈ ವಾಟರ್ನಲ್ಲಿ ಸಾಲ್ಟ್ ಕಂಟೆಂಟ್ ಜಾಸ್ತಿ ಆಗಿರ್ಬೋದು, ಅಥವಾ ಡಿಸಾಲ್ವ್ಡ್ ಗ್ಯಾಸಸ್ಗಳು ಜಾಸ್ತಿ ಇರ್ಬೋದು, ಅಥವಾ ಮಿನರಲ್ ಕಂಟೆಂಟ್ ಎಕ್ಸೆಸ್ ಇರ್ಬೋದು, ಬೇಕಾಗಿಕ್ಕಿಂತ ಜಾಸ್ತಿ ಇರ್ಬೋದು, ಆಮೇಲೆ ಮೆಟಲ್ ಕಂಟೆಂಟ್ ಜಾಸ್ತಿ ಇರ್ಬೋದು. ಈ ರೀತಿಯ ಪದಾರ್ಥಗಳೇನಿರ್ತವೆ ನೀರಿನಲ್ಲಿ ಜಾಸ್ತಿ ಇರ್ತವೆ, ಅರ್ಥಾಯ್ತಾ. ಹಾಗಾಗಿ ಇದರಲ್ಲಿ ಮೆರಿಟ್ಸು ಅದ ಮತ್ತು ಡಿಮೆರಿಟ್ಸ್, ಕ್ವಾಲಿಟಿಯಲ್ಲಿ ಮೆರಿಟ್ಸು ಅದ, ಡಿಮೆರಿಟ್ಸು ಅದ. ಇದು ಜನರಲ್ ಥಿಂಗ್ಸ್ ಅಬೌಟ್ ವಾಟರ್, ಸಬ್ ಸರ್ಫೇಸ್ ವಾಟರ್. ಈ ಒನ್ ಬೈ ಒನ್ ಹೋಗ್ಬೇಕಾದ್ರೆ ಫಸ್ಟ್ ವಿ ವಿಲ್ ಕನ್ಸಿಡರ್ ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್. ನಾವು ವೆರಿ ಇಂಟ್ರೆಸ್ಟಿಂಗ್ ಯಾವುದಂದ್ರೆ ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್. infiltration galleries. ಓಕೆ, ಜಸ್ಟ್ ನಾ ಇಲ್ಲಿ ಹೆಂಗೆ ಹೇಳ್ತೀನಿಲ್ಲ ಅದನ್ನ ಇಮ್ಯಾಜಿನ್ ಮಾಡ್ಕೊಂತ ಹೋಗ್ರಿ. ಲೆಟ್ ಅಸ್ ಕನ್ಸಿಡರ್ ದಿಸ್ ಇಸ್ ಅ ರಿವರ್, ಹಿಂಗೆ ರಿವರ್ ಹರಿಯಾಕತ್ತದ. ಈ ರಿವರಿಗೆ ಒಂದು ಸೆಕ್ಷನ್ ತೊಗೊಳ್ತೀನಿ. ಈ ಸೆಕ್ಷನ್ ತೊಗೊಂಡ್ರೆ ಆ ಸೆಕ್ಷನ್ ಹಿಂಗೆ ಕಾಣಕತ್ತದ ಅಂತ ತಿಳ್ಕೊ. ಇದೇನಿದು ಸೆಕ್ಷನ್ ಇದೆ, ಇಲ್ಲಿ ತನಕ ರಿವರ್ ಅದ. ಇದು ರಿವರ್ ವಿಡ್ತ್, ರಿವರ್ದು ವಿಡ್ತ್, ಇದು ರಿವರ್ದು ವಿಡ್ತ್ ತಿಳಕತ್ತೈತಿ. ಓಕೆ, ನಾವು ಹಿಂಗೆ ನೀರು ಹೊಂಟದಂದ್ರೆ ಇದ್ರ ಪಕ್ಕಕ್ಕೆ ಇದೇನು ಸಾಯಿಲ್ ಅದಲ್ಲ, ಈ ಸಾಯಿಲ್ ಅಕ್ವಿಫೈರ್ ನೇಚರ್ ಒಳಗಿತ್ತಂದ್ರೆ, ಅಕ್ವಿಫೈರ್ ನೇಚರ್ ಒಳಗಿತ್ತಂದ್ರೆ, ಅಕ್ವಿಫೈರ್ ಅಂದ್ರೆ ಏನಂದ್ರೆ ವಿಚ್ ಕಲೆಕ್ಟ್ಸ್ ವಾಟರ್ ಆ್ಯಂಡ್ ಈಲ್ಡ್ಸ್ ವಾಟರ್. ಅದು ನೀರನ್ನು ಸ್ಟೋರು ಮಾಡ್ಕೋದು, ಕಲೆಕ್ಟ್ಸ್ ಅನ್ನೋದಕ್ಕಿಂತ ಸ್ಟೋರ್ ಅಂತನ್ರಿ. ವಿಚ್ ಸ್ಟೋರ್ಸ್ ವಾಟರ್ ಆ್ಯಂಡ್ ಈಲ್ಡ್ಸ್ ವಾಟರ್. ಇದು ಇಲ್ಲಿ ಬರ್ತಕ್ಕಂಥ ನೀರನ್ನು ಹಿಂಗೆ ಪಾಸ್ ಆಗಿ ಆ ನೀರನ್ನು ಇಲ್ಲಿ ಹಿಡಿದಿಟ್ಕೊಳ್ತದ. ಮತ್ತು ನೀವೇನಾದರೂ ಇಲ್ಲೊಂದು ವ್ಯವಸ್ಥೆ ಮಾಡಿದ್ರೆ ಅದು ಈಲ್ಡ್ ಕೂಡ ಮಾಡ್ತದೆ. ಅದಕ್ಕೆ ಅಕ್ವಿಫೈರ್ ಅಂತಾರೆ. ಸೈಡ್ ಇರ್ತಕ್ಕಂಥ ಸಾಯಿಲು ಅಕ್ವಿಫೈರ್ ನೇಚರ್ ಒಳಗಿತ್ತಂದ್ರೆ ಅವಾಗ ಸೇ ಫಾರ್ ಎಕ್ಸಾಂಪಲ್ ಇದು ನಿಮ್ಗೆ ಹಿಂಗೆ ಕಾಣಕತ್ತದ. ಇಲ್ಲಿ ಈ ಕಡೆ ನೋಡಿದಾಗ ಇದಿಷ್ಟು ರಿವರ್ದ ಬ್ಯಾಂಕ್ ಒಳಗಡೆ ಇಷ್ಟು ಸಾಯಿಲ್ ಏನದಲ್ಲ, ಅಥವಾ ಇದರದ್ದು ಕಂಟಿನ್ಯೂಷನ್ ಈ ಕಡೆಗೆ, ಇದ್ರದ್ದು ಕಂಟಿನ್ಯೂಷನ್ ಈ ಕಡೆಗೆ, ಇದಿಷ್ಟು ಬ್ಯಾಂಕ್ ಆಫ್ ದ ರಿವರ್ ಅಕ್ವಿಫೈರ್ ನೇಚರ್ ಒಳಗಿತ್ತಂದ್ರೆ ಅಲಾಂಗ್ ದ ರಿವರ್ ಹಿಂಗೊಂದು ಸ್ಲೈಟ್ಲಿ ಹಾರಿಜಾಂಟಲ್ ವೆಲ್ ಇರ್ತೈತಿ. ಇದು ನಿಮ್ಗೆ ಇಲ್ಲಿ ಹೆಂಗೆ ಕಾಣುತ್ತಂದ್ರೆ ಹಿಂಗೊಂದು ಮೇಸ್ನರಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಹಿಂಗೊಂದು ಮೇಸ್ನರಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಇದ್ರ ಮೇಲ್ಗಡೆ ಒಂದು ಸ್ಲ್ಯಾಬ್ ಹಾಕ್ತಾರೆ. ಇದನ್ನು ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂದರೆ ಇಲ್ಲಿ ಸುತ್ತಕ ಇದಕ್ಕೊಂದು ಫೌಂಡೇಶನ್ ಇರ್ತೈತಿ. ಆಮೇಲೆ ಈ ಕಡೆಗೆ ಸುತ್ತಕ ಇಲ್ಲಿ ಗ್ರಾವೆಲ್ಸ್ ಇಟ್ಟಿರ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಗ್ರಾವೆಲ್ ಪೋರ್ಷನ್ ಮಾಡಿರ್ತಾರೆ. ಇದನ್ನ ಪೈಪ್ ಆದರೂ ಮಾಡ್ಬೋದು. ಇದೇನೈತಿ ಓಕೆನಾ, ಅದನ್ನ ಪೈಪ್ ಏನು ಮಾಡಿ ಇಲ್ಲಿ ಮೇಲ್ಗಡೆ ಕವರ್ ಮಾಡ್ಬೋದು, ಕವರ್ ಮಾಡ್ಲಿಕ್ಕಿಲ್ಲ. ಒಟ್ಟು ಇಲ್ಲೇ ಇದೇನಿಟ್ಟಿರ್ತಾರ, ಇಲ್ಲಿ ದೊಡ್ಡ ದೊಡ್ಡ ಗ್ರಾವೆಲ್ಸ್ ಇರ್ತಾವೆ. ಮತ್ತೆ ಈ ಗ್ರಾವೆಲ್ಸ್ ಮಧ್ಯದೊಳಗೆ ಒಂದು ಪೋರಸ್ ಪೈಪ್ ಇಟ್ಟಿರ್ತಾರೆ. ಇಲ್ಲಿ ಒಂದು ಪೋರಸ್ ಪೈಪು, ಇಲ್ಲಿ ಒಂದು ಪೋರಸ್ ಪೈಪ್ ಇಟ್ಟಿರ್ತಾರೆ. ಪೋರಸ್ ಪೈಪ್ ಏನು ಮಾಡ್ತಾವಂದ್ರೆ ಇದ್ರದ್ದು ಪೆರಿಫೆರಿ ಒಳಗಡೆ ಹೋಲ್ಸ್ ಇರ್ತಾವೆ. ಹಾಗಾಗಿ ಈ ಗ್ರಾವೆಲ್ ಅಲ್ಲಿ ಈ ಬಂದಿರತಕ್ಕಂಥ ನೀರು, ಅಕ್ವಿಫೈರ್ ಅಲ್ಲಿ ಇರ್ತಕ್ಕಂಥ ನೀರು ಈ ಗ್ರಾವೆಲ್ ಥ್ರೂ ಮತ್ತು ಈ ಪೋರ್ಸ್ ಥ್ರೂ ಈ ಪೈಪ್ ಒಳಗಡೆ ಎಂಟ್ರಿ ಆಗ್ತದೆ. ಪೈಪ್ ಒಳಗಡೆ ಎಂಟ್ರಿ ಆಗಿರ್ತಕ್ಕಂಥ ನೀರು ಈ ಗ್ಯಾಲರಿ ಒಳಗಡೆ ಬಂದ್ಬಿಡ್ತದೆ. ಇದಕ್ಕೆ ಗ್ಯಾಲರಿ ಅಂತ ಕರೀತಾರೆ. ಈ ಗ್ಯಾಲರಿ ಒಳಗಡೆ ಬಂದು ಸ್ಟೋರ್ ಆಗ್ತದೆ ಇಲ್ಲಿ ನೀರು. ಈ ಸ್ಟೋರ್ ಆಗಿರ್ತಕ್ಕಂಥ ನೀರನ್ನ ಪಂಪ್ ಮಾಡ್ಕೊಳ್ತಾರೆ. ಇದನ್ನೇನು ಮಾಡ್ತಾರೆ, ಇಲ್ಲಿ ಪಂಪ್ ಮಾಡಿ ಯೂಸ್ ಮಾಡ್ಕೊಳ್ತಾರೆ. ಈಗ ಇದು ನಿಮ್ಗೆ ಹಿಂಗೆ ಕಾಣಕತ್ತದ, ಬಟ್ ಅದೇ ನಿಮ್ದು ಇದು ಇಲ್ಲಿ ಹೆಂಗಿರ್ತದೆ ಅಂದ್ರೆ ಇದು ಹಾರಿಜಾಂಟಲ್ ಉದ್ದಕ್ಕೆ ಇರ್ತದೆ. ಇದು ಹಿಂಗೆ ಉದ್ದ ಇರ್ತದೆ, ತಿಳಿತಾ. ಈಗ ಇದ್ರದ್ದು ಉದ್ದ ನಿಮಗೆ ಡಿಪೆಂಡ್. ಇದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗಾದ್ರೂ ಎಂಡ್ ಮಾಡ್ರಿ,
ಅಥವಾ ಅಲಾಂಗ್ ದ ಲೆಂತ್ ಆಫ್ ದ ರಿವರ್ ಎಷ್ಟು ಉದ್ದ ಆದ್ರೆ ನಿಮ್ಗೆ ಬೇಕು ಅಷ್ಟು ಉದ್ದ ತಗೊಳ್ರಿ. ಅಂದ್ರೆ ಇದ್ರೊಳಗಡೆ ಕಲೆಕ್ಟ್ ಆಗಿರ್ತಕ್ಕಂಥದ್ದು ನೀರನ್ನು ನೀವೇನ್ ಮಾಡ್ತಿದ್ರಿ, ಕುಡಿಯೋದಕ್ಕೆ ಯೂಸ್ ಮಾಡ್ಕೊಳ್ತೀರಿ. ಅರ್ಥಾಯ್ತಾ? ಇದು ಯಾವಾಗ ಚಲೋ ಅಂತಂದ್ರೆ ಗ್ರೌಂಡ್ ವಾಟರ್, ಇಲ್ಲಿ ನಾ ಈ ರೀತಿ ತೋರಿಸಿದ್ದೀನಿ, ಗ್ರೌಂಡ್ ವಾಟರ್ ಶಾಲೋ ಡೆಪ್ತ್ ಒಳಗಿದ್ದಾಗ, ಇದು ಗ್ರೌಂಡ್, ಇದು ಗ್ರೌಂಡ್. ಇಲ್ಲಿ ಶಾಲೋ ಡೆಪ್ತಿಗೆ ವಾಟರ್ ಟೇಬಲ್ ಏನಾರ ಅವೈಲೇಬಲ್ ಆಗಿತ್ತು ಅಂತಂದ್ರೆ ಅವಾಗ ಇನ್ಫಿಲ್ಟ್ರೇಷನ್ ಗ್ಯಾಲರಿನ ಯೂಸ್ ಮಾಡ್ಕೋಬಹುದು. ಈಗ ಇದಿಷ್ಟು ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಇನ್ಫಿಲ್ಟ್ರೇಷನ್ ಗ್ಯಾಲರಿದ ಡೆಫಿನಿಷನ್ ಎಷ್ಟು ಚೆನ್ನಾಗಿರ್ತೈತೆ ನೋಡ್ರಿ. ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್ ಆರ್ ಹಾರಿಜಾಂಟಲ್ ಆರ್ ನಿಯರ್ಲಿ ಹಾರಿಜಾಂಟಲ್ tunnels constructed at a shallow depths along the banks of the river through the water bearing strata called as aquifer, sometimes aquifer, and the entire thing sometimes called as horizontal well. Vertical well ನೀವು ನೋಡಿದಿರಿ, ವರ್ಟಿಕಲ್ ವೆಲ್ ಹಿಂಗಿರುತ್ತೆ, ಹಾರಿಜಾಂಟಲ್ ವೆಲ್. ಅರ್ಥಾಯ್ತಾ? ಇದಕ್ಕೆ ಇನ್ಫಿಲ್ಟ್ರೇಷನ್ ಗ್ಯಾಲರಿ ಅಂತ ಕರೀತಾರೆ. ಇದ್ರದ್ದು ಗ್ಯಾಲರಿ ಇದ್ರದ್ದು ವಿಡ್ತ್ ಏನೈತಲ್ಲ ಅದು 1 ಮೀಟರ್ ತನಕ ಇರ್ಬೋದು. ಹಿಂಗೆ ಸ್ಟ್ಯಾಂಡರ್ಡ್ ಏನಲ್ಲ, 1 ಮೀಟರ್ ತನಕ ವಿಡ್ತ್ ಇಟ್ಕೋಬಹುದು. ಇದ್ರದ್ದು ಡೆಪ್ತ್ ಏನದಲ್ಲ, ಈ ಇನ್ಫಿಲ್ಟ್ರೇಷನ್ ಗ್ಯಾಲರಿದ ಏನು ಹಿಂಗಿರ್ತದಲ್ಲ ಇದು ಡೆಪ್ತ್, ಈ ಡೆಪ್ತ್ 2 ಮೀಟರ್ ತನಕ ಇಟ್ಕೋಬಹುದು. ಇದು ಗ್ರೌಂಡ್ ಕೆಳಗಡೆ 6 ಮೀಟರ್ ತನಕ ಹೋಗ್ಬೋದು. ಇದಕ್ಕಿಂತ ಕೆಳಗೆ ಹೋತಂದ್ರೆ ಅದು ಎಕನಾಮಿಕ್ ಆಗಂಗಿಲ್ಲ. 6 ಮೀಟರ್ ತನಕ ಇದನ್ನ ಕೆಳಗಡೆ ಹೋಗ್ಬೋದು. ಲೆಂತ್ ಏನದಲ್ಲ, ಲೆಂತ್ 10 ಮೀಟರ್ಲಿಂದ ಹಿಡ್ಕೊಂಡು 100 ಮೀಟರ್ ತನಕನೂ ಕೂಡ ನೀವು ಮಾಡ್ಕೋಬಹುದು. ತಿಳಿತಾ? ಇದಕ್ಕೇನಂದ್ರೆ ಇನ್ಫಿಲ್ಟ್ರೇಷನ್ ಗ್ಯಾಲರಿ ಅಂತ ಕರೀತಾರೆ. ಈ ಇನ್ಫಿಲ್ಟ್ರೇಷನ್ ಗ್ಯಾಲರಿಯಿಂದ ಬರ್ತದೆ. ಇದಕ್ಕೆ ಮತ್ತೆ ಅದು ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅಂಡರ್ಗ್ರೌಂಡ್ ವಾಟರ್ದು ಕ್ವಾಲಿಟೀಸ್ ಆಲ್ರೆಡಿ ಹೇಳಿದೆ. ಏನಂತ ಬ್ಯಾಕ್ಟೀರಿಯಾ, ಆಲ್ಗೆ ಅಥವಾ ಟೇಸ್ಟ್, ಓಡೋರು ಅಥವಾ ಇಂಥವೆಲ್ಲ ಇರಂಗಿಲ್ಲ. ಡಿಸಾಲ್ಡ್ ಗ್ಯಾಸಸ್ ಮತ್ತೆ ಮಿನರಲ್ಸ್, ಸಾಲ್ಟ್ಸ್ ಅದು ಜಾಸ್ತಿ ಇರ್ತಾವ. ಇದು ಕ್ವಾಲಿಟಿ ಆಗ್ತದೆ. ಅರ್ಥಾಯ್ತಾ? ನೆಕ್ಸ್ಟ್ ಇನ್ಫಿಲ್ಟ್ರೇಷನ್ ವೆಲ್ಸ್. ಅದಕ್ಕಿಂತ ಮುಂಚೆ ಒಂದು ಇಕ್ವೇಶನ್ ಅದ ಇಲ್ಲಿ. ಏನು ಇಕ್ವೇಶನ್ ಹೇಳ್ತದ ಅಂತಂದ್ರೆ, ದ ಕ್ವಾಂಟಿಟಿ ಆಫ್ ವಾಟರ್ ಕ್ಯಾನ್ ಬಿ ಡಿಸ್ಚಾರ್ಜ್ಡ್ ಥ್ರೂ ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್. ಇನ್ಫಿಲ್ಟ್ರೇಷನ್ ಗ್ಯಾಲರಿಯಿಂದ ಎಷ್ಟು ನೀರನ್ನು ನೀವು ಹೊರಗಡೆ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಒಂದು ಕ್ವಶನ್. ಇದಕ್ಕೆ ನೋಡಿ, ಇದು ಗ್ರೌಂಡು, ಇದೇನಿದು ಗ್ರೌಂಡು. ನಿಮ್ಮ ಇನ್ಫಿಲ್ಟ್ರೇಷನ್ ಗ್ಯಾಲರಿ ಏನದಲ್ಲ ಇಲ್ಲದ ಅಂತ ತಿಳ್ಕೊಳ್ರಿ. ಇದೇನಿದು ಇನ್ಫಿಲ್ಟ್ರೇಷನ್ ಗ್ಯಾಲರಿ. ಈ ಇನ್ಫಿಲ್ಟ್ರೇಷನ್ ಗ್ಯಾಲರಿ ಒಳಗಡೆ ಇಲ್ಲಿ ನೀರದ, ಇದಕ್ಕೆ ಒಂದು ಅರೇಂಜ್ಮೆಂಟ್ ಮಾಡಿ ನೀವು ಇಲ್ಲಿ ಏನು ಮಾಡ್ತೀರಿ, ಇಲ್ಲಿ ಪಂಪ್ ಕನೆಕ್ಟ್ ಮಾಡಿರ್ತೀವಿ. ಪಂಪನ ಮನೆ, ಪಂಪ್ ಹೌಸ್ ಐತಿ ಅದಾ, ಇಲ್ಲಿ ಪಂಪ್ ಅದ. ಇಲ್ಲಿಂದ ನೀರನ್ನು ನೀವು ಕಂಟಿನ್ಯೂಸ್ಲಿ ಡಿಸ್ಚಾರ್ಜ್ ಮಾಡಬೇಕು. ಇಲ್ಲಿ ಏನು ಮಾಡಬೇಕು, ಕಂಟಿನ್ಯೂಸ್ಲಿ ಪಂಪ್ ಮಾಡಬೇಕು. ಕಂಟಿನ್ಯೂಸ್ಲಿ ಪಂಪ್ ಹೆಂಗೆ ಮಾಡ್ಬೇಕಂದ್ರೆ, ಇಲ್ಲಿ ಹೋಗುವ ನೀರು ಮತ್ತು ಈ ಇನ್ಫಿಲ್ಟ್ರೇಷನ್ ಗ್ಯಾಲರಿ ಒಳಗಡೆ ಬರುವ ನೀರು ಎರಡರದ್ದು ಡಿಸ್ಚಾರ್ಜ್ ಸೇಮ್ ಆಗ್ಬೇಕು. ಅದಕ್ಕೇನಂತಾರ ಇಕ್ವಿಲಿಬ್ರಿಯಂ ಪಂಪಿಂಗ್ ಅಂತಾರೆ, ಇಕ್ವಿಲಿಬ್ರಿಯಂ ಡಿಸ್ಚಾರ್ಜ್ ಅಂತಾರೆ. ಇಕ್ವಿಲಿಬ್ರಿಯಂ ಡಿಸ್ಚಾರ್ಜ್ ಅಥವಾ ಇಕ್ವಿಲಿಬ್ರಿಯಂ ಪಂಪಿಂಗ್ ಅಂತಾರೆ. ಅಂದ್ರೇನು, ಇಲ್ಲಿ ನೀವು ಎಷ್ಟು ಪಂಪ್ ಮಾಡ್ಬೇಕಂದ್ರೆ, ಇಲ್ಲಿ ಇದೇನು ವಾಟರ್ ಟೇಬಲ್ ಇಲ್ಲಿ ತನ ಇದೆ ಅಂತ ತಿಳ್ಕೊಳ್ರಿ. ವಾಟರ್ ಟೇಬಲ್ ಇಲ್ಲಿ ತನ ಐತಂದ್ರೆ ಈ ವಾಟರ್ ಟೇಬಲ್ ಏನೈತಲ್ಲ ಹಿಂಗೆ ನೀರು ಇಲ್ಲಿ ಬರಕ್ಕೆ ಶುರು ಮಾಡ್ತೈತೆ. ಇದ್ರ ಒಳಗಡೆ ಎಂಟ್ರಿ ಆಗುವ ನೀರು ಮತ್ತು ಎಕ್ಸಿಸ್ಟ್ ಆಗುವ ನೀರು ಸೇಮ್ ಇಟ್ಕೋಬೇಕು. ಹಂಗೆ ಸೇಮ್ ಇಟ್ಕೊಂಡಾಗ ನಿಮಗೆ ಇಲ್ಲ ಹೈಟ್ ಏನು ಕಾಣ್ತದಲ್ಲ, ಈ ಹೈಟಿಗೆ ಸ್ಮಾಲ್ ಹೆಚ್ ಅಂತ ಕರೀತಾರೆ. ಆ ಹೈಟ್ಗೆ ಸ್ಮಾಲ್ ಹೆಚ್ ಅಂತ ಕರೀತಾರೆ. ಈ ಫೌಂಡೇಶನ್ ಲೆವೆಲನ್ನು ಸ್ವಲ್ಪ ನೋಡ್ಕೊಂತ ಹೋದ್ರೆ ದೆನ್ ವಾಟರ್ ಟೇಬಲ್ ಅವೈಲೇಬಲ್ ಏನಿತ್ತಲ್ಲ ಅದನ್ನು ಕ್ಯಾಪಿಟಲ್ ಹೆಚ್ ಅಂತ ಕರೀತಾರೆ. ಅರ್ಥಾಯ್ತಾ? ಈಗ ಇನ್ನೊಂದು, ಈಗ ಇದನ್ನ ನಾನು ಸೈಡ್ ವ್ಯೂ ಒಳಗೆ ತೋರಿಸಿನಿ. ಈಗ ನಾವು ಮೇಲೆ ನಿಂತ್ಕೊಂಡು ಟಾಪ್ ವ್ಯೂ ಒಳಗೆ ನೋಡಿದ್ರೆ ಇದು ನಿಮ್ದು ಇದೊಂದು ಇನ್ಫಿಲ್ಟ್ರೇಷನ್ ಗ್ಯಾಲರಿ ಅದ ಅಂತ ತಿಳ್ಕೊಡ್ರಿ. ಹಿಂಗೊಂದು ರೌಂಡ್ ಒಳಗೆ ತೋರ್ಸಕತ್ತೀನಿ, ಇಟ್ಸ್ ನಾಟ್ ಹಾರಿಜಾಂಟಲ್ ತೋರ್ಸಕತ್ತಿಲ್ಲ, ಇನ್ಫಿಲ್ಟ್ರೇಷನ್ ಗ್ಯಾಲರಿ ಅಂತ ತಿಳ್ಕೊಡ್ರಿ. ಈ ಗ್ಯಾಲರಿಗೆ ಸುತ್ತಮುತ್ತಲಿಂದ ನೀರು ಇಲ್ಲಿ ಬಂದು ಬೀಳ್ತಾ ಇರ್ತೈತಿ, ಹೌದಾ? ಹಿಂಗೆ, ಯಾಕಂದ್ರೆ ಇಲ್ಲಿ ಪಂಪ್ ಮಾಡ್ತಿದ್ರೆ ಅಂದ್ರೆ ಬರೀ ಹಿಂಗೆ ಒಂದೇ ಸೈಡಿಂದ ಬರಂಗಿಲ್ಲ, ಅದು ಎಲ್ಲ ಕಡೆಯಿಂದನೂ ಬರ್ತಿರ್ತದೆ. ಹಂಗಾರ ಇಲ್ಲಿ ಏನಂತಾರ, ಇಲ್ಲಿಂದ ಬರ್ತದ ಅಂತಂದ್ರೆ ಇದಕ್ಕೆ ರೇಡಿಯಸ್ ಆಫ್ ಇನ್ಫ್ಲೂಯೆನ್ಸ್ ಅಂತ ಕರಿತಾರೆ. ಇದ್ರ ಸೆಂಟ್ರಲಿಂದ ಹಿಡ್ಕೊಂಡು ಇದ್ರ ತನಕ ಏನೈತಲ್ಲ ಇದಕ್ಕೆ ರೇಡಿಯಸ್ ಆಫ್ ಇನ್ಫ್ಲೂಯೆನ್ಸ್ ಅಂತ. ರೇಡಿಯಸ್ ಆಫ್ ಇನ್ಫ್ಲೂಯೆನ್ಸ್ ಎದ್ರದ್ದು, ಪಂಪಿಂದ ಇನ್ಫ್ಲೂಯೆನ್ಸ್. ಈ ಪಂಪ್ ಇಲ್ಲಿ ಮಾಡೋದ್ರಿಂದ ನೀರು ಇಲ್ಲಿ ಕೆಳಗಡೆ ಬರ್ತದ, ಬಟ್ ಎಲ್ಲಿಂದ ಬರ್ತದ ನೋಡಿ, ಈ ಪಾಯಿಂಟ್ಲಿಂದ ನೀರು ಡೈವರ್ಟ್ ಆಗಕ್ಕೆ ಶುರುವಾಯಿತು. ಹಂಗಾರ ಈ ಪಾಯಿಂಟಿಗೆ ಏನಂದ್ರೆ ಇದಕ್ಕೆ ರೇಡಿಯಸ್ ಆಫ್ ಇನ್ಫ್ಲೂಯೆನ್ಸ್ ಅಂತ ಕರೀತಾರೆ. ಇದಕ್ಕೇನಂತಾರ ರೇಡಿಯಸ್ ಆಫ್ ಇನ್ಫ್ಲೂಯೆನ್ಸ್ ಅಂತಾರೆ. ಈಗ ನಿಮ್ಗೆ ರೇಡಿಯಸ್ ಆಫ್ ಇನ್ಫ್ಲೂಯೆನ್ಸ್ ಗೊತ್ತಿತ್ತು ಅಂದ್ರೆ
ವಾಟರ್ದು ಲೆವೆಲ್ ವಾಟರ್ ಟೇಬಲ್ ಲೆವೆಲ್ ಗೊತ್ತಿತ್ತು ಅಂದ್ರೆ ಇಕ್ವಿಲಿಬ್ರಿಯಂ ಡಿಸ್ಚಾರ್ಜ್ ಮಾಡಿದಾಗ ಹೆಚ್ಚು ಗೊತ್ತಿತ್ತು ಅಂತಂದ್ರೆ, ಆಮೇಲೆ ಈ ಸಾಯಿಲ್ದು ಪರ್ಮಿಯಬಿಲಿಟಿ ಗೊತ್ತಿತ್ತು ಅಂದರೆ ಡಿಸ್ಚಾರ್ಜ್ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು. ದಟ್ ಈಸ್ ಕೆ ಎಲ್ ರಾಹುಲ್ ಕೆ ಎಲ್ ಇಂಟು IPL ನಡೀತದಲ್ಲ H² ಮೈನಸ್ H² ಡಿವೈಡೆಡ್ ಬೈ 2R. ಅರ್ಥ? ಇದರೊಳಗಡೆ ಒನ್ಸ್ ಅಗೇನ್ ದಿಸ್ ಕೆ ಅಂತಂದರೆ ಪರ್ಮಿಯಬಿಲಿಟಿ ಮೀಟರ್ ಪರ್ ಸೆಕೆಂಡ್. ದೆನ್ ಎಲ್ ಅಂತಂದರೆ ಲೆಂತ್ ಆಫ್ ದ ಇನ್ಫಿಲ್ಟ್ರೇಷನ್ ಗ್ಯಾಲರಿ. ಇದು ಲೆಂತ್ ಇಲ್ಲಿ ಕಾಣಂಗಿಲ್ಲ, ಇದು ಲೆಂತ್ ಹೆಂಗಿರುತ್ತೆ ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಇರ್ತದೆ, ಹಿಂಗೆ ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಇದೇನಿರ್ತದೆ ಇದು ಲೆಂತ್. ಇದು ಆ ಲೆಂತ್ ಆಫ್ ದ ಇನ್ಫಿಲ್ಟ್ರೇಷನ್ ಗ್ಯಾಲರಿ ಇದನ್ನು ಮೀಟರ್. ಹೆಚ್ ಅಂತಂದ್ರೆ ಇಲ್ಲದ, ಎಚ್ ಅಂತಂದ್ರೆ ಇಲ್ಲದ, ಹೆಚ್ ಮೀಟರ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಮೀಟರ್ ಸ್ಕ್ವೇರ್ ಬಂತು ಟಾಪು. ಕೆಳಗಡೆ 2R ಅಂತಂದ್ರೆ ಕೆಳಗಡೆ ಮೀಟರ್ ಬಂತು. ಈ ಮೀಟರ್ ಕ್ಯಾನ್ಸಲ್ ಆಯ್ತು, ಮೀಟರ್ ಉಳಿತು. ಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಇದ್ರದ್ದು ಯೂನಿಟ್ ಬರ್ತೈತಿ. ಬಟ್ ಸೆಕೆಂಡ್ ಒಳಗೆ ಕೊಡಂಗಿಲ್ಲ, ಅವರೆಲ್ಲ ಏನು ಮಾಡ್ತಾರೆ ಡೇಸ್ ಒಳಗಡೆ, ಮಂತ್ಸ್, ಇಯರ್ಸ್ ಒಳಗೆ ಕೊಡ್ತಾರೆ. ಮೀಟರ್ ಪರ್ ಡೇ, ಮೀಟರ್ ಕ್ಯೂಬ್ ಪರ್ ಡೇ ಹಿಂಗೆಲ್ಲ ಕೊಟ್ಟಿರ್ತಾರೆ. ಅದಕ್ಕೆ ಭಾಳ ಹುಷಾರಾಗಿರ್ಬೇಕು. ಬಟ್ ನೀವೇನು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ ಅದು ನಿಮ್ಗೆ ಕ್ಯೂಗೆ ಬರ್ತದೆ. ಇದರೊಳಗೆ ಏನು ಎಂಪೆರಿಕಲ್ ಏನಿಲ್ಲ, ತಿಳಿತು? ಒಂದೊಂದು ಕಡೆಗೆ ಏನು ಮಾಡ್ತಾರೆ ಅಂದರೆ ಎಲ್ ಡಾಟಾ ಕೊಡೋದೇ ಇಲ್ಲ. ಭಾಳ ಸತಿ ಏನು ಮಾಡ್ತಾರೆ ಅಂದರೆ ಎಲ್ ಡಾಟಾ ಕೊಡಂಗೇ ಇಲ್ಲ. ಅವಾಗ ನೀವೇನು ಮಾಡ್ಬೇಕಂದ್ರೆ L = 1 ಮೀಟರ್ ಅಂತ ಅಸ್ಯೂಮ್ ಮಾಡಬೇಕು. L = 1 ಮೀಟರ್ ಅಂತ ಅಸ್ಯೂಮ್ ಮಾಡಬೇಕು. ಒಂದೊಂದು ಕಡೆಗೆ ಪ್ರಾಬ್ಲಮ್ಸ್ನ ಹೆಂಗೆ ಟ್ವಿಸ್ಟ್ ಮಾಡ್ತಾರೆ ಅಂದರೆ ಹೆಚ್ ಮೀಟರ್ ಒಳಗೆ ಕೊಟ್ಟಿರ್ತಾರೆ, ಸ್ಮಾಲ್ ಹೆಚ್ಚನ್ನು ಮೀಟರ್ ಒಳಗೆ ಕೊಡ್ತಾರೆ, ರೇಡಿಯಸ್ ಅನ್ನು ಮೀಟರ್ ಒಳಗಡೆ ಕೊಡ್ತಾರೆ, ಕೆ ಅನ್ನು ಸೆಂಟಿಮೀಟರ್ ಒಳಗಡೆ ಕೊಡ್ತಾರೆ, ಎಲ್ ಅನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವಾಗ ನೀವು ಏನು ಮಾಡ್ಬೇಕಂತಂದ್ರೆ ಕೆ ಅನ್ನು ಮೀಟರ್ ಪರ್ ಸೆಕೆಂಡ್ ಒಳಗಡೆ ಕನ್ವರ್ಟ್ ಮಾಡಬೇಕು. ಕೆ ಅನ್ನು ಏನು ಮಾಡಬೇಕು ಮೀಟರ್ ಪರ್ ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಮಾಡಿ ಎಲ್ ಅನ್ನು 1 ಮೀಟರ್ ಅಂತ ಅಸ್ಯೂಮ್ ಮಾಡಬೇಕು. ಅವು ಮೀಟರ್ ಎಲ್ಲ ಸೇಮ್ ಯೂನಿಟ್ ಆಯಿತು. ಕೆಲವೊಂದು ಸತಿಗೆ ನಿಮಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಅವ್ರು ಏನು ಕೇಳ್ಬೋದಂದ್ರೆ ಹೆಚ್ ಅನ್ನು ಸೆಂಟಿಮೀಟರ್ ಒಳಗೆ ಕೊಡ್ತಾರೆ, ಸ್ಮಾಲ್ ಹೆಚ್ ಅನ್ನು ಸೆಂಟಿಮೀಟರ್ ಒಳಗಡೆ ಕೊಡ್ತಾರೆ, ಆರ್ ಅನ್ನು ಕೂಡ ಸೆಂಟಿಮೀಟರ್ ಒಳಗಡೆ ಕೊಡ್ತಾರೆ, ಕೆ ಅನ್ನು ಸೆಂಟಿಮೀಟರ್ ಪರ್ ಸೆಕೆಂಡ್ ಒಳಗಡೆ ಕೊಡ್ತಾರೆ, ಎಲ್ ಅನ್ನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವಾಗ ನೀವು ಎಲ್ ಅನ್ನು ಕನ್ಸಿಡರ್ ಮಾಡ್ರಿ ಅಂತ ಹೇಳ್ತಾರೆ. ಅವಾಗ ಎಲ್ ಅನ್ನು ಕನ್ಸಿಡರ್ ಮಾಡ್ರಿ ಅಂತಂದ್ರೆ ಅರ್ಥ ಎಲ್ ಅನ್ನು ನೀವು ಎದ್ರೊಳಗೆ ಕನ್ಸಿಡರ್ ಮಾಡ್ತೀವಿ, ಸೆಂಟಿಮೀಟರ್ ಒಳಗೆ ಕನ್ಸಿಡರ್ ಮಾಡ್ತೀವಿ. 1 ಸೆಂಟಿಮೀಟರ್ ತೊಗೊಳ್ತಿರೋ 100 ಸೆಂಟಿಮೀಟರ್ ತೊಗೊಳ್ತೀರೋ. ನಾ ಇಲ್ಲೇನೆಂದೀನಿ L = 1 ಮೀಟರ್ ಅಂದೀನಿ ಯಾವಾಗ ಎಲ್ಲ ಮೀಟರ್ ಒಳಗೆ ಇದ್ದಾಗ. ಬಟ್ ಇಲ್ಲಿ ಅವ್ರೇನು ಮಾಡಿದಾರ ಎಲ್ಲ ಸೆಂಟಿಮೀಟರ್ ಒಳಗೆ ಕೊಟ್ಟರಂದ್ರೆ ಇದನ್ನು ಕೂಡ 1 ಸೆಂಟಿಮೀಟರ್ನ ತಗೋಬೇಕು. ತಿಳಿತಾ? ಒಂದೊಂದು ಬಾರಿ ನಿಮ್ಗೆ ಎಕ್ಸಾಮಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಏನಂತಂದ್ರೆ Q = K × H² - H² ಡಿವೈಡೆಡ್ ಬೈ 2R ಅಂತ ಬರೆದಿರ್ತಾರೆ. ಹೌದಾ? ಇದನ್ನ ಇಲ್ಲಿ ಎಲ್ಲಿ ಬರ್ದಿಲ್ಲ ಅಂತಂದ್ರೆ ಇಟ್ ಈಸ್ ಅಂಡರ್ಸ್ಟುಡ್. ಏನಿದು ಅಂಡರ್ಸ್ಟುಡ್ ಏನಂತಂದ್ರೆ L = 1 ಅಂತೇಳಿ. ಬಟ್ 1 ಏನು 1 ಮೀಟರ್ ಅಂತೇಳಿ. ಇಲ್ಲಿ 1 ಸೆಂಟಿಮೀಟರ್ ಹಾಕಕ್ಕೆ ಬರಂಗಿಲ್ಲ ಇಲ್ಲಿ, ಯಾಕಂದ್ರೆ 1 ಮೀಟರ್ ಅಂತೇಳಿ ಅಸ್ಯೂಮ್ ಮಾಡ್ಕೋಬೇಕು. ಇಲ್ರಿ ಸರ್ ನಾ ಸೆಂಟಿಮೀಟರ್ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ನೀ ಇಲ್ಲಿ 100 ಸೆಂಟಿಮೀಟರ್ ಹಾಕಬೇಕಾಗುತ್ತೆ. ಹೌದಾ? ಪ್ರಾಬ್ಲಮ್ಸ್ ಬಂದಾಗ ನೋಡೋಣ. ದೇರ್ ಫೋರ್ ಜಸ್ಟ್ ಯು ರಿಮೆಂಬರ್ Q = KL × H² - H² ಡಿವೈಡೆಡ್ ಬೈ 2R. ಓಕೆನಾ? ನೆಕ್ಸ್ಟ್ ಬರ್ತದ ಇನ್ಫಿಲ್ಟ್ರೇಷನ್ ವೆಲ್ಸ್ ಅಂತೇಳಿ. ಇನ್ಫಿಲ್ಟ್ರೇಷನ್ ವೆಲ್ಸ್ ಅಂತಂದರೆ ಈಗ ಸೇಮ್ ಅದೇ ಟೈಪ, ಇದು ರಿವರ್ ಅಂತ ತಿಳ್ಕೊಳ್ಳಿ, ಹರಿತಾ ಇದೆ ಹಿಂಗೆ. ಇಲ್ಲಿ ಒಂದು ಸೆಕ್ಷನ್ ತೊಗೊಳ್ತೀನಿ, ಅದು ಹಿಂಗೆ ಕಾಣ್ತದ. ದಿಸ್ ಈಸ್ ಅ ರಿವರ್ ಪರ್ಪೆಂಡಿಕ್ಯುಲರ್ ಟು ಬೋರ್ಡ್. ಇದು ರಿವರ್ ಹರಿತಾ ಇದೆ. ಇಲ್ಲಿ ಇದಕ್ಕೆ ಬ್ಯಾಂಕಿಗೆ ಇಲ್ಲಿ ಸಣ್ಣ ಏನು ಮಾಡೋದು ವೆಲ್ಸ್ಗಳನ್ನು ಮಾಡೋದು, ಚಿಕ್ಕ ವೆಲ್ಸ್. ಬಟ್ ದೇ ಆರ್ ನಾಟ್ ಇಂಟರ್ಕನೆಕ್ಟೆಡ್. ಹೌದಾ? ಇಂಟರ್ಕನೆಕ್ಟೆಡ್ ವಿತ್ ಸಮ್ ಪೈಪ್ಸ್ ಹಿಂಗಿರ್ಬೋದು, ಬಟ್ ನಾಟ್ ಲೈಕ್ ಅ ಗ್ಯಾಲರಿ ಹಿಂಗೆ ಉದ್ದಕ್ಕೆ ಇರ್ತದೆ ಗ್ಯಾಲರಿ. ದಿಸ್ ಈಸ್ ಅ ಇನ್ಫಿಲ್ಟ್ರೇಷನ್ ಗ್ಯಾಲರಿ. ಬಟ್ ಇಲ್ಲೇನದ ಸ್ಮಾಲ್ ಪೈಪ್ಸ್, ಇದು ವೆಲ್ಸ್ ಇದಾವೆ, ಇಲ್ಲೇ ಇರ್ತವೆ, ಭಾಳ ಸಮೀಪ ಇರ್ತದೆ. ಇದ್ರೊಳಗಡೆ ಹಿಂಗೆ ಇದ್ರೊಳಗಡೆ ನೀರು ಕಲೆಕ್ಟ್ ಆಗ್ತದೆ. ಇದ್ರದ್ದು ಸ್ಪೆಷಾಲಿಟಿ ಏನಂತಂದರೆ ಇನ್ಫಿಲ್ಟ್ರೇಷನ್ ವೆಲ್ಸ್ ಆರ್ ಓಪನ್ ಎಟ್ ದ ಬಾಟಮ್. ಓಪನ್ ಇರ್ತದೆ ಬಾಟಮಲ್ಲಿ, ಟಾಪಲ್ಲಿ ಕ್ಲೋಸ್ ಇರ್ತದೆ.
ಇನ್ಫಿಲ್ಟ್ರೇಷನ್ ವೆಲ್ಸ್ ಹೆಂಗಿರ್ತದ, ಟಾಪ್ ಅಲ್ಲಿ ಕ್ಲೋಸ್ ಇರ್ತದ, ಇಲ್ಲಿ ಸ್ಮಾಲ್ ಒಂದು ಮ್ಯಾನ್ ಹೋಲ್ ಮಾಡಿರ್ಬೋದು ಇನ್ಸ್ಪೆಕ್ಷನ್ಗೋಸ್ಕರ ಎಂಟ್ರಿ ಹೊಡ್ಲಿಕ್ಕೆ. ಆಮೇಲೆ ಎಷ್ಟು ನೀರು ಬಂದು ನಿಂತಿರ್ತದೆ. ಇದು ಆಲ್ಮೋಸ್ಟ್ ನೀರೆಲ್ಲ ಹೆಂಗೆ ಹೋಗ್ತದೆ ಅಂದರೆ ಹಿಂಗನೇ ಹೋಗ್ತದೆ, ಕೆಳಗಡೆಯಿಂದನೇ ನೀರು ಹೋಗಿ ಇಲ್ಲಿ ಬಂದು ನೀರು ಕಲೆಕ್ಟ್ ಆಗ್ತದೆ. ಗೊತ್ತಾ? ಇದು ಇಲ್ಲಿ ತನಕ ಏನಾರ ಗ್ರೌಂಡ್ ಲೆವೆಲ್ ಇರ್ಬೋದು, ಇದು ವಾಟರ್ ಲೆವೆಲ್ ಇಲ್ಲಿ ತನಕ ಹೇಳ್ತಾ. ಇದಕ್ಕೆ ಇನ್ಫಿಲ್ಟ್ರೇಷನ್ ವೆಲ್ ಅಂತ ಕರೀತಾರೆ. ಈ ಇನ್ಫಿಲ್ಟ್ರೇಷನ್ ವೆಲ್ಗಳನ್ನು ಇಲ್ಲಿ 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 ಅಕಸ್ಮಾತ್ ಇದಂಗೆ ಇಲ್ಲೇ ಇರ್ಬೇಕಂತೇನಿಲ್ಲ, ಇಲ್ಲೆಲ್ಲ ಇರ್ಬೋದು ಇನ್ಫಿಲ್ಟ್ರೇಷನ್ ವೆಲ್ಸ್, ಇಲ್ಲೆಲ್ಲ ಇರ್ಬೋದು. ಹಿಂಗೆ ಈ ಇನ್ಫಿಲ್ಟ್ರೇಷನ್ ವೆಲ್ಸ್ನೆಲ್ಲದ್ರದ್ದನ್ನು ಒಂದು ಕನೆಕ್ಟಿಂಗ್ ಪೈಪ್ ಮಾಡಿ ಒಂದು ಪೈಪಿಗೆ ಮಿಡಲ್ ಒಂದು ಟ್ಯಾಂಕಿಗೆ ಅವನ್ನೆಲ್ಲ ತೊಗೊಂಬರ್ತಾರೆ, ಇಲ್ಲೊಂದು ವೆಲ್ ಮಾಡ್ತಾರೆ. ಇದಕ್ಕೆ ಜಾಕ್ ವೆಲ್ ಅಂತ ಕರೀತಾರೆ. ಇದಕ್ಕೇನಂತ ಕರೀತಾರೆ? ಜಾಕ್ ವೆಲ್ ಅಂತ ಕರೀತಾರೆ. ಅರ್ಥಾಯ್ತಾ? ಅದಕ್ಕೆ ಇನ್ಫಿಲ್ಟ್ರೇಷನ್ ವೆಲ್ ಅಲ್ಲಿ ಇಂಪಾರ್ಟೆಂಟ್ ಏನು ಬರ್ಕೋಬೇಕಪ್ಪ ಅಂದರೆ, ದೀಸ್ ಆರ್ ಶಾಲೋ ವೆಲ್ಸ್ ಕನ್ಸ್ಟ್ರಕ್ಟೆಡ್ ಇನ್ ಸೀರೀಸ್ along the banks of the river to collect the water seeping from the banks of the river. ಓಕೆನಾ? ವೆರಿ ಇಂಪಾರ್ಟೆಂಟ್ ಏನಂದ್ರೆ ಕ್ಲೋಸ್ಡ್ ಎಟ್ ದ ಟಾಪ್, ಓಪನ್ ಎಟ್ ದ ಬಾಟಮ್. ನೆಕ್ಸ್ಟ್ ಜಾಕ್ ವೆಲ್. ಇನ್ ದ ವೇರಿಯಸ್ ಇನ್ಫಿಲ್ಟ್ರೇಷನ್ ವೆಲ್ಸ್ ಆರ್ ಕನೆಕ್ಟೆಡ್ ಬೈ ಪೈಪ್ಸ್ ಟು ಕಲೆಕ್ಟ್ ಟು ಅ ಕಲೆಕ್ಟಿಂಗ್ ಸಂಪ್ ದಟ್ ಈಸ್ ಕಾಲ್ಡ್ ಅಸ್ ಜಾಕ್ ವೆಲ್. ಅರ್ಥ? ಒಂದು ಹೋಮ್ವರ್ಕ್ ಕೊಡ್ತೀನಿ, ಏನಂತಂದ್ರೆ ಒಂದು ಟರ್ಮ್ ಬರ್ತದ ದ ರಿಲೇಟೆಡ್ ಟು ದಿಸ್, ಸ್ವಲ್ಪ ನ್ಯೂ ಟೆಕ್ನಿಕನ್ನು ಯೂಸ್ ಮಾಡಿದಾರ, ದಟ್ ಈಸ್ ದ ರ್ಯಾನೆ ವೆಲ್ ಅಂತೇಳಿ. ರ್ಯಾನೆ ವೆಲ್ ಅಂತೇಳಿ ಇದ್ರ ಬಗ್ಗೆ ಸ್ವಲ್ಪ ಇಮೇಜ್ ನೋಡ್ರಿ, ಇದ್ರ ಬಗ್ಗೆ ಸ್ವಲ್ಪ ಡಾಟಾ ಕಲೆಕ್ಟ್ ಮಾಡ್ರಿ. ಓಕೆ, ನಾಟ್ ದ್ಯಾಟ್ ಇಂಪಾರ್ಟೆಂಟ್, ಬಟ್ ಸ್ಟಿಲ್ ಹೇಳೋಕ್ಕಾಗಂಗಿಲ್ಲ, ರಿಸ್ಕ್ ತಗೋಬಾರ್ದು, ಅದನ್ನ ಸ್ವಲ್ಪ ನೋಡ್ಕೊಂಡು. ನೆಕ್ಸ್ಟ್ ಬರ್ತದ ಸ್ಪ್ರಿಂಗ್ಸ್ ಅಂತೇಳಿ. ನೆಕ್ಸ್ಟ್ ಇದು ಸ್ಪ್ರಿಂಗ್ಸ್. ಸ್ಪ್ರಿಂಗ್ಸ್ ಯಾಕೆ ಬರ್ತದೆ ಅಂತಂದರೆ, ಈಗ ಇದೊಂದು ಗ್ರೌಂಡ್ ಅಂತ ತಿಳ್ಕೊಳ್ರಿ, ಇದು ಗ್ರೌಂಡ್ ಲೆವೆಲ್. ಓಕೆ, ಈ ಗ್ರೌಂಡ್ ಲೆವೆಲ್ಲು ಇಲ್ಲಿ ಒಂದು ವಾಟರ್ ಹೋಲ್ಡ್ ಆಗ್ಯದ. ಹೆಂಗೆ? ಅದು ಅಕ್ವಿಫೈರಿಂದ ಏನೋ ಒಂದು ವಾಟರ್ ಹೋಲ್ಡ್ ಆಗಿದೆ. ಬಟ್ ಬಿಕಾಸ್ ಆಫ್ ದಿಸ್ ಮತ್ತು ಬಿಕಾಸ್ ಆಫ್ ದಿಸ್ ವೇಟ್ ಮತ್ತು ಕೆಳಗಡೆಯಿಂದ ಬರ್ತಕ್ಕಂಥ ರಿಯಾಕ್ಷನ್, ಇದರಿಂದ ಇದು ಸ್ಕ್ವೀಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಸ್ಕ್ವೀಸ್ ಆದಾಗ ಅದು ವಾಟರ್ ಎಸ್ಕೇಪ್ ಆಗ್ಬೇಕು ಅಂತ ಅನಿಸ್ತದೆ. ಆ ವಾಟರ್ ಎಸ್ಕೇಪ್ ಆಗಿರೋದನ್ನೇ ಸ್ಪ್ರಿಂಗ್ ಅಂತ ಹೇಳ್ತಾರೆ. ಎಲ್ಲಿ ಪೋರೋಸಿಟಿ ಜಾಸ್ತಿ ಇರ್ತದೆ ಅಂತಲ್ಲಿ ಅದು ವಾಟರ್ ಎಸ್ಕೇಪ್ ಆಗ್ಲಿಕ್ಕೆ ಶುರು ಆಗುತ್ತೆ, ಅದಕ್ಕೆ ಸ್ಪ್ರಿಂಗ್ಸ್ ಅಂತ ಕರೀತಾರೆ. ಸ್ಪ್ರಿಂಗ್ಸ್ ಯೂಶ್ವಲಿ ನಾವು ಗುಡ್ಡದೊಳಗೆ ನೋಡ್ತೀವಿ. ಅದು ಯಾಕೆ ಗುಡ್ಡದೊಳಗೆ ನೋಡ್ತೀವಿ ಅಂತಂದ್ರೆ, ಗುಡ್ಡ ಹೆವಿ ಇರ್ತೈತಿ, ಹೆವಿ ವೇಟ್. ಇಲ್ಲೇನಾದರೂ ಅಥವಾ ಇಲ್ಲಿ ಏನಾದರೂ ಒಂದು ಇದು ಇತ್ತಂದರೆ, ಅಕ್ವಿಫರ್ ಇತ್ತಂದ್ರೆ, ಇದು ಹೆವಿ ವೇಟ್ ಅದ್ರ ಮೇಲೆ ಕುಂತಿರೋದ್ರಿಂದ ಇದು ಹೊರಗಡೆ ಎಸ್ಕೇಪ್ ಆಗ್ಬೇಕಂತ ಬರ್ತದೆ. ಇದು ಹೊರಗಡೆ ಎಸ್ಕೇಪ್ ಆಗಿದ್ದಕ್ಕೆ ಸ್ಪ್ರಿಂಗ್ ಅಂತ ಕರೀತಾರೆ. ಬಟ್ ಯೂಶ್ವಲಿ ಸ್ಪ್ರಿಂಗ್ಸನ್ನು ಸೋರ್ಸ್ ಆಫ್ ವಾಟರ್ ಅಂತ ಕನ್ಸಿಡರ್ ಮಾಡೋದು ಟಫ್ ಆಗುತ್ತೆ, ಯಾಕಂದರೆ ಕ್ವಾಂಟಿಟಿ ಈಸ್ ವೆರಿ ಲೆಸ್. ಕ್ವಾಲಿಟಿ ಈಸ್ ಸೇಮ್, ಗ್ರೌಂಡ್ ವಾಟರ್ ಕ್ವಾಲಿಟಿ ಏನದಲ್ಲ ಅದೇ ಕ್ವಾಲಿಟಿ ಇರ್ತದೆ. ಸ್ಪ್ರಿಂಗ್ಸ್ ಇನ್ನೂ ಚಲೋನೇ ಇರ್ತದೆ. ನೆಕ್ಸ್ಟ್ ಕ್ವಾಂಟಿಟಿ ವೈಸ್ ಏನಾಗ್ತದೆ, ಭಾಳ ಲೆಸ್ ಇರ್ತದೆ. ಹಾಗಾಗಿ ಇಫ್ ಎನಿ ವಿಲೇಜಸ್ ಆರ್ ಇನ್ ದ ಹಿಲ್ ಸೈಡ್ ಅಂತಲ್ಲಿ ನೀವು ಸಪ್ಲೈ ಮಾಡಲಿಕ್ಕೆ ಸ್ಪ್ರಿಂಗ್ಸ್ ಕ್ಯಾನ್ ಬಿ ಯೂಸ್ಡ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದರೆ ಓಪನ್ ವೆಲ್, ಟ್ಯೂಬ್ ವೆಲ್. ಫಸ್ಟ್ ವಿ ವಿಲ್ ಸಿ ಓಪನ್ ವೆಲ್. ಈ ಓಪನ್ ವೆಲ್ಲನ್ನು ನೀವು ನೋಡಿರ್ತೀರಿ, ಎಲ್ಲಿ ನೋಡಿರ್ತೀರಿ ಅಂತಂದರೆ, ಈ ಹೊಲದಲ್ಲಿ ದೊಡ್ಡ ಬಾವಿಗಳಿರ್ತಾವೆ, ಭಾಳ ಅಗಲ ಇರ್ತಾವೆ, ದೊಡ್ಡ ದೊಡ್ಡ ಬಾವಿಗಳಿರ್ತಾವೆ. ಓಕೆ, ಓಪನ್ ವೆಲ್ದು ಡೆಫಿನಿಷನ್ ಏನಂತಂದ್ರೆ, ದಿಸ್ ಈಸ್ ಅ ಸಿಲಿಂಡ್ರಿಕಲ್ ಆರ್ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್, ಬಟ್ ಇಟ್ ಈಸ್ ಓಪನ್ ಎಟ್ ದ ಟಾಪ್ ಆ್ಯಂಡ್ ಬಾಟಮ್ ಬೋತ್ ಸೈಡ್. ಓಕೆನಾ? ಇದು ಮೇಸ್ನರಿ ಆಗಿರ್ಬೋದು, ಕಾಂಕ್ರೀಟ್ ಇರ್ಬೋದು, ಪ್ರಿಕಾಸ್ಟ್ ಇರ್ಬೋದು, ಏನೇ ಇರ್ಬೋದು, ಬಟ್ ಇಟ್ ಈಸ್ ಓಪನ್ ಎಟ್ ದ ಬಾಟಮ್ ಆ್ಯಂಡ್ ಟಾಪ್. ಬಾಟಮ್ ಓಪನ್ ಇರೋದ್ರಿಂದ ವಾಟರ್ ಏನಾಗ್ತದ, ಈ ಕಡೆಯಿಂದ ಬಾಟಮಿಂದ ಬಂದು ಕಲೆಕ್ಟ್ ಆಗ್ತದ. ಆಮೇಲೆ ಟಾಪ್ ಓಪನ್ ಇರೋದ್ರಿಂದ ನೀವು ಅದನ್ನು ಡೈರೆಕ್ಟಾಗಿ ಅದನ್ನ ಪಂಪಿಂಗ್ ಅಥವಾ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಇದ್ರದ್ದು ಒಂದು ಪಾಯಿಂಟ್ ಏನಂತಂದ್ರೆ, ಡಿಸ್ಚಾರ್ಜ್ ಈಸ್ ವೆರಿ ಸ್ಮಾಲ್. ಡಿಸ್ಚಾರ್ಜ್ ಏನಿರ್ತದ, ವೆರಿ ಸ್ಮಾಲ್ ಅಂತಂದ್ರೆ ಎಷ್ಟು ಅಂತಂದ್ರೆ, ಇಟ್ ಈಸ್ ಅರೌಂಡ್ 18 ಮೀಟರ್ ಕ್ಯೂಬ್ ಪರ್ ಹವರ್. ಒಂದು ತಾಸಿಗೆ 18 ಮೀಟರ್ ಕ್ಯೂಬ್ ಪರ್ ಹವರ್, 18 ಮೀಟರ್ ಕ್ಯೂಬ್ ಬರ್ತದೆ. ಮತ್ತು ಆಮೇಲೆ ಡಯಾಮೀಟರ್ ಆಫ್ ದ ಓಪನ್ ವೆಲ್ ಒಂದು 2 ರಿಂದ 9 ಮೀಟರ್ ಇರ್ತದೆ. ಆಮೇಲೆ ಡೆಪ್ತ್ 20 ಮೀಟರ್ ಒಳಗಡೆ ಇರ್ತದೆ. ಓಕೆ, 20 ಮೀಟರ್ ವಿದಿನ್ ದ 20 ಮೀಟರ್ ವಿದಿನ್ ಇರ್ತದೆ. ಅರ್ಥಾಯ್ತಾ? ನೆಕ್ಸ್ಟ್ ಇದ್ರದ್ದು ಥಿಕ್ನೆಸ್ ವಾಲ್ ಏನಿರ್ತದಲ್ಲ, ಅದು ವಾಲ್ ಮೇಸ್ನರಿ ಇರ್ಬೋದು
ಮೇಷನರಿ ಇರ್ಬೋದು ಅಥವಾ ಕಾಂಕ್ರೀಟ್ ಇರ್ಬೋದು, ಪ್ರಿಕಾಸ್ಟ್ ಇರ್ಬೋದು. ಓಕೆ, ಡಿಪೆಂಡ್ಸ್. ಈವನ್ ಸಮ್ ಹಳ್ಳಿ ಒಳಗಡೆ ಮಣ್ಣನ್ನು ಹಂಗೆ ಬಿಟ್ಟು ಇಟ್ಟರು ಆಯ್ತಾ. ನೆಕ್ಸ್ಟ್ ಈಲ್ಡ್, ಇದ್ರೊಳಗಡೆ ಏನು ಈಲ್ಡ್ ಬರ್ತದಲ್ಲ, ಇದ್ರೊಳಗಡೆ ನೀರು ಹೊರಗಡೆ ನೀರು ಇದ್ರೊಳಗಡೆ ಹೆಂಗೆ ಬರ್ತದೆ ಅಂತಂದ್ರೆ ಇಟ್ ಈಸ್ ಬೈ ದ ಗ್ರೌಂಡ್ ವಾಟರ್ ಓನ್ಲಿ. ಆ್ಯಂಡ್ ಹಿಯರ್ ಓಪನ್ ಸರ್ಫೇಸ್ ಅದ, ದೆನ್ ದ ವಾಟರ್ ಟೇಬಲ್ ಇಲ್ಲಿ ತನಕ ಇರ್ತದೆ, ದೆನ್ ಇಟ್ ವಿಲ್ ಕಮ್ ಆ್ಯಂಡ್ ಕಲೆಕ್ಟ್. ದೆನ್ ದ ಕ್ವಾಂಟಿಟಿ, ಆಸ್ ಐ ಸೆಡ್, ಇಟ್ ಈಸ್ ಅ ವೆರಿ ಸ್ಮಾಲ್ ಕ್ವಾಂಟಿಟಿ ಆ್ಯಂಡ್ ದಟ್ ಕ್ವಾಲಿಟಿ ಜಸ್ಟ್ ಲೈಕ್ ಗ್ರೌಂಡ್ ವಾಟರ್ ಕ್ವಾಲಿಟೀಸ್. ಕ್ಲಿಯರ್ ಇರ್ತದೆ, ಎಲ್ಲ ಇರ್ತದೆ, ಬಟ್ ಏನಂದ್ರೆ ಡಿಸಾಲ್ವ್ಡ್ ಗ್ಯಾಸಸ್ ಅಂಥವು ಜಾಸ್ತಿ ಇರ್ತವೆ. ಡಿಸಾಲ್ವ್ಡ್ ಗ್ಯಾಸಸ್ ಆ್ಯಂಡ್ ಏನು ಹೇಳ್ತು, ಮೆಟಲ್ಸ್, ಆರ್ಗ್ಯಾನಿಕ್, ಏನು ನೋಡ್ರಿ ಮರ್ತೆ ಇದೆ. ಓವರ್ ದಿಸ್ ಈಸ್ ಆಲ್ ಅಬೌಟ್ ಓಪನ್ ವೆಲ್, ರೈಟ್. ವಿಲ್ ಎಂಡ್ ದಿಸ್ ಲೆಕ್ಚರ್ ಹಿಯರ್ ಓನ್ಲಿ, ಆ್ಯಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಸಿ ದ ಫರ್ದರ್ ಪ್ರೊಸೆಸ್. ಈಗ ಹಿಂದಕ್ಕೆ ಹೋಗ್ರಿ, ಸಿಲೆಬಸ್ ಒಳಗೆ ನೋಡಿದರೆ ಏನು ಕವರ್ ಮಾಡಿದ್ದೀವಿ ಈಗ ಅಂತಂದರೆ, see here this is covered. ಎಸ್ಟಿಮೇಟಿಂಗ್ ದ ಕ್ವಾಂಟಿಟಿ ಅದು ಮಾಡಿಲ್ಲ. ಸೋರ್ಸಸ್ ಆಫ್ ವಾಟರ್ ಒಳಗಡೆ ಇಂಪೌಂಡೆಡ್, ಪೆರೆನಿಯಲ್ ಸ್ಟ್ರೀಮ್ಸ್, ಆರ್ಟಿಷಿಯನ್ ವೆಲ್ಸ್ ಅದೇ ಹೇಳಿದ್ವಲ್ಲ, ದಟ್ ವಾಟರ್ ಗ್ಯಾಲರೀಸ್. ಓಕೆ, ಶಾಲೋ ವೆಲ್ಸ್, ಡೀಪ್ ವೆಲ್ಸ್, ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್. ಈ ಆರ್ಟಿಷಿಯನ್ ವೆಲ್ಸ್ ಮತ್ತೆ ಶಾಲೋ ವೆಲ್ಸ್, ಡೀಪ್ ವೆಲ್ಸ್, ದಟ್ ಆಲ್ ಇವರು ಶಾಲೋ ವೆಲ್ಸ್ ಅಂತಂದ್ರೆ ಓಪನ್ ವೆಲ್ಸ್ ಅನ್ಬೋದು, ಡೀಪ್ ವೆಲ್ಸ್ ಅಂದ್ರೆ ಟ್ಯೂಬ್ ವೆಲ್ಸ್ ಅನ್ಬೋದು, ಹೌದಾ. ನೆಕ್ಸ್ಟ್ ಇನ್ಫಿಲ್ಟ್ರೇಷನ್ ಗ್ಯಾಲರೀಸ್ ಹೇಳಿದ, ಆರ್ಟಿಷಿಯನ್ ವೆಲ್ಸ್ ಅನ್ನೊಂದು ನೆಕ್ಸ್ಟ್ ಕ್ಲಾಸ್ ಒಳಗಡೆ ಕವರ್ ಮಾಡೋಣ. ಓಕೆ, ಪೆರೆನಿಯಲ್ ಸ್ಟ್ರೀಮ್ಸ್ ಆಯ್ತು, ಇಂಪೌಂಡೆಡ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸರ್ಫೇಸ್ ವಾಟರ್ ಫ್ರಮ್ ದ ರೈನ್ಫಾಲ್ ಕ್ಯಾಚ್ಮೆಂಟ್ಸ್ ಆ್ಯಂಡ್ ಅಂಡರ್ಗ್ರೌಂಡ್ ವಾಟರ್ ಪಂಪಿಂಗ್, ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನೆಕ್ಸ್ಟ್. ಓಕೆನಾ, ಸ್ವಲ್ಪ ಕವರ್ ಆಗಿದೆ, ಇನ್ನೊಂದು ವಿಡಿಯೋದೊಳಗಡೆ ಇದು ಪೂರ ಕವರ್ ಆಗ್ತದೆ. ಓಕೆನಾ, ಥ್ಯಾಂಕ್ ಯು. ಇವತ್ತಿನ ವಿಡಿಯೋದೊಳಗಡೆ ಏನೇನು ನೋಡಿದೆ ಅಂತ ಸ್ವಲ್ಪ ಸಮರಿ ನೋಡಿಕೊಂಡ್ರೆ, ಜಸ್ಟ್ ಏನಂತಂದ್ರೆ ಸೋರ್ಸಸ್ ಆಫ್ ವಾಟರ್ನ ನೋಡಿದ್ವಿ. ಜಸ್ಟ್ ಕನ್ವೇಯನ್ಸ್ ಆಫ್ ವಾಟರ್ ಅಥವಾ ಕ್ಯಾಲ್ಕುಲೇಷನ್ ಆಫ್ ಸೋರ್ಸ್ ಅದೇನು ಹೇಳಿಲ್ಲ, ರೈನ್ಫಾಲ್ ಅವನ್ನ ಹೇಳಿಲ್ಲ. ದಟ್ ವಿ ವಿಲ್ ಕವರ್ ಇನ್ ದ ನೆಕ್ಸ್ಟ್ ವಿಡಿಯೋ, ಸೊ ದ್ಯಾಟ್ this point will be completed. Thank you very much.